ಫ್ಲಶ್ ಮಾಡಿದಾಗ ಅಲ್ಲಿರುವಂಥ ಹಲವಾರು ಮೈಕ್ರೋ ಆರ್ಗ್ಯಾನಿಸಮ್ಸ್ ಮೇಲೆ ಹಾರತ್ತೆ, ನೀರಿನ ಕಣಗಳ ಜೊತೆಗೆ ಮೇಲೆ ಬರುತ್ತೆ, ನಮಗೆ ಕಾಣಿಸಲ್ಲ. ಅಂದರೆ ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಆಗುತ್ತೆ ಇನ್ಫೆಕ್ಷನ್ ಆದರೆ ಏನು ಇನ್ಫೆಕ್ಷನ್ಸ್ ಆಗುತ್ತೆ ಅಂತ? ಎಸ್ಪೆಷಲಿ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಇದ್ದರೆ ಸಮಸ್ಯೆ ಕಡಿಮೆ. ಬೆಳಗ್ಗೆ ಒಂದ್ಸಲ ಹೋಗ್ತೀನಪ್ಪ ವಾಶ್ರೂಮ್ಗೆ, ಆಮೇಲೆ ಸಂಜೆ ತನಕ ನಾನು ಹೋಗೋದಿಲ್ಲ ಅಂತ ಕಾನ್ಫಿಡೆಂಟ್ ಅಂತ ಹೇಳ್ತಾರೆ. ಯಾವಾಗ ನಾವು ನ್ಯಾಚುರಲ್ ಅಡ್ಜಸ್ಟನ್ನು ಕಂಟ್ರೋಲ್ ಮಾಡ್ತೀವಿ, ಹೃದಯಕ್ಕೆ ಸಂಬಂಧಪಟ್ಟದ್ದು ಅಥವಾ ನಮ್ಮ ನರಮಂಡಲಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಶುರುವಾಗುತ್ತೆ. ಅಂದರೆ ನಾವು ಅಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಹೌದು, ಅದು ಯಾವುದು ಹೊರಗಡೆ ಹೋಗಬೇಕು ಅದು ಹೋಗ್ತಾ ಇಲ್ಲ, ದಟ್ ಈಸ್ ಅಬ್ ನಾರ್ಮಲ್. ಈಗ ನೀರು ಕುಡಿದ್ರೂ ಕೂಡ ತುಂಬ ಜನರಿಗೆ ವಾಶ್ರೂಮ್ ಹೋಗೋದು ಅನ್ಸೋದೇ ಇಲ್ಲ. ಟೀನೇಜಲ್ಲಿ 20s ಅಷ್ಟೊಂದು ಪರಿಣಾಮಗಳು ಗೊತ್ತಾಗಲ್ಲ, ಯಾಕೆಂದರೆ ದೇಹಕ್ಕೆ ಸಾಮರ್ಥ್ಯ ಜಾಸ್ತಿ ಇರುತ್ತೆ, ಎಲ್ಲವನ್ನ ಕೋಪ್ ಅಪ್ ಮಾಡಿಕೊಳ್ಳುವಂಥದ್ದು, ತಡ್ಕೊಳ್ಳುವಂಥದ್ದು ಸಾಮರ್ಥ್ಯ ಇರುತ್ತೆ. ನಾನು ಯಾವಾಗಲೂ ಕೊಡೋ ಉದಾಹರಣೆ ಅಂದರೆ, ಹೊಸ ಗಾಡಿ ತಗೊಂಡ್ರೆ, ಹೊಸ ಕಾರು ಬೈಕು ತಗೊಂಡ್ರೆ ಅದು ಸಹಿಸ್ಕೊಳ್ಳುತ್ತೆ, ಎಂಥ ಕೆಟ್ಟ ರೋಡಲ್ಲಿ ಹೋದ್ರೂ ಸಹಿಸ್ಕೊಳ್ಳುತ್ತೆ, ಎಂಥ ಕೆಟ್ಟ ಡ್ರೈವಿಂಗ್ ಆದರೂ ಸಹಿಸ್ಕೊಳ್ಳುತ್ತೆ. ಹೌದು, 8 to 10 ಟೈಮ್ಸ್ ನಾರ್ಮಲ್ ಅಂತ ಹೇಳಿದ್ರೆ ಹೋಗ್ಬೋದು. ಕೆಲವರು ಜಾಸ್ತಿ ಸಲ ಹೋಗೋದು ಕೂಡ ಸಮಸ್ಯೆನೇನಾ? ನಾನು ದಿನಕ್ಕೆ 3 ಲೀಟ್ರ್ ಕುಡಿಯಲೇಬೇಕು, 4 ಲೀಟ್ರ್ ಕುಡಿಯಲೇಬೇಕು ಅಂತ ಲೆಕ್ಕ ಹಾಕ್ಬಿಟ್ಟು ಕುಡಿತಾ ಇರೋದು. ಗಂಟೆಗೊಂದ್ಸಲ 100 ml ಕುಡಿತೀನಿ, ಏನೋ ಒಂದು ಲೆಕ್ಕಾಚಾರ ಇಟ್ಕೊಳ್ಳೋದು, ಅಥವಾ ಆ್ಯಪಲ್ಲಿ ಫೋನಲ್ಲಿ ಅದನ್ನು ಫೀಡ್ ಮಾಡ್ಕೊಂಬಿಡೋದು, ಅದಕ್ಕೆ ಅಲಾರ್ಮ್ ಕೊಡ್ತಾ ಇರುತ್ತೆ ಅದು ಅಲ್ವಾ? ದಟ್ ಈಸ್ ಆಲ್ಸೋ ರಾಂಗ್. ಸೀರಿಯಸ್ಲಿ? ಎಸ್. ವೀಕ್ಷಕರೇ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತಿನ ವಿಚಾರ ಏನು ಅಂದರೆ, ಬಹಳಷ್ಟು ಜನ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ. ಅದು ನೀವು ಟ್ರಾವೆಲ್ ಮಾಡುವಾಗ ಆಗಿರಲಿ, ಮನೇಲಿರುವಾಗ ಆಗಿರಲಿ, ಅಥವಾ ಕೆಲಸಕ್ಕೆ ಹೋಗುವಾಗ ಆಗಿರಲಿ. ಆದರೆ ಮುಖ್ಯವಾಗಿ ಮೂತ್ರ ವಿಸರ್ಜನೆ ಮತ್ತು ಮಲ ವಿಸರ್ಜನೆ ಅಂತ ಬಂದಾಗ ಅದರ ಬಗ್ಗೆ ತುಂಬಾ ನೆಗ್ಲೆಕ್ಟ್ ತುಂಬ ಜನರಿಗೆ ಇರಬಹುದು. ಅದರ ಜೊತೆಗೆ ತುಂಬ ಜನ ಹೇಳ್ಕೊಂಡು ಇರ್ಬೋದು, ನಾನು ಬೆಳಿಗ್ಗೆ ಒಂದ್ಸಲ ವಾಶ್ರೂಮ್ಗೆ ಹೋಗ್ತೀನಪ್ಪ, ಆಮೇಲೆ ಸಂಜೆ ತನಕ ಹೋಗಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಹೇಳೋರು ತುಂಬ ಜನ ಇರ್ಬೋದು. ಇದು ನಿಜವಾಗ್ಲೂ ಹ್ಯಾಬಿಟ್ ಆಗಿದ್ದರೆ ಇದು ಒಳ್ಳೆಯದಾ, ಇದು ಕೆಟ್ಟದ್ದಾ, ಇದರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞೆ ಆಗಿರುವಂತಹ ಸುವರ್ಣಿನಿ ಕೋಣಾಲೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೋಡಿ, ಆವಾಗಲೇ ನಾನೊಂದು ಡೈಲಾಗ್ ಹೇಳಿದೆ. ತುಂಬ ಜನ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ನಾನು ಬೆಳಿಗ್ಗೆ ಒಂದ್ಸಲ ಹೋಗ್ತೀನಪ್ಪ ವಾಶ್ರೂಮ್ಗೆ, ಆಮೇಲೆ ಸಂಜೆ ತನಕ ನಾನು ಹೋಗೋದಿಲ್ಲ ಅಂತ ಕಾನ್ಫಿಡೆಂಟ್ ಅಂತ ಹೇಳ್ತಾರೆ. ಈ ಕಾನ್ಫಿಡೆಂಟು ಎಷ್ಟು ಒಳ್ಳೇದು ಅಂತ, ಅಂದರೆ ಇದು ಗುಡ್ಡಾ ಅಥವಾ ಬ್ಯಾಡಾ? ಇದು ಒಳ್ಳೆಯದಲ್ಲ. ಅವರಿಗೆ ನ್ಯಾಚುರಲ್, ಈಗ ಅದನ್ನು ನ್ಯಾಚುರಲ್ ಅರ್ಜಸ್ ಅಂತ ಹೇಳ್ತೀವಿ, ಅಂದರೆ ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆ. ಅದು ನಡೀತಾ ಇರಬೇಕು. ಯಾವಾಗ ನಮಗೆ ಹೋಗಬೇಕು ಅಂತ ಅನಿಸುತ್ತೋ ಆವಾಗ ಹೋಗಬೇಕು. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ಇದೆ ಅನ್ನುವಂಥದ್ದು ಹೆಗ್ಗಳಿಕೆ ಅಲ್ಲ, ಯಾಕೆಂದರೆ ಅದರಿಂದ ಅನಾರೋಗ್ಯಗಳು ಬರುತ್ತೆ. ಈಗ ನಮ್ಗೆ ಹೋಗಬೇಕು ವಾಶ್ರೂಮಿಗೆ, ಯೂರಿನ್ ಪಾಸ್ ಮಾಡಬೇಕು, ಮೂತ್ರ ವಿಸರ್ಜನೆ ಅಥವಾ ಮಲ ವಿಸರ್ಜನೆ ಯಾವುದೇ ಆಗಿರ್ಬೋದು, ಅನಿಸಿ ಮೇ ಬಿ ಒಂದು ಸ್ವಲ್ಪ ಹೊತ್ತು, ಒಂದು 5-10 ನಿಮಿಷ ನಾವು ತಡ್ಕೊಳ್ಬೋದು. ಅದಕ್ಕಿಂತ ಜಾಸ್ತಿ ನಾನು ತಡ್ಕೋತೀನಿ ಅಂತ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಸಾಧ್ಯ ಆಗೋದಿಲ್ಲ, ಇನ್ನು ಕೆಲವೊಂದು ಸಂದರ್ಭದಲ್ಲಿ ಸಾಧ್ಯ ಆದರೂ ಕೂಡ ಅದರಿಂದ ಮತ್ತೆ ಬೇರೆ ಸಮಸ್ಯೆಗಳು ಉಂಟಾಗುತ್ತೆ. ಅದರಿಂದ ಸಾಧ್ಯ ಆದಷ್ಟು ಯಾವಾಗ ನಮಗೆ ಹೋಗಬೇಕು ಅನಿಸುತ್ತೋ ಆವಾಗ ಹೋಗಿ ಕ್ಲಿಯರ್ ಮಾಡ್ಕೊಳ್ಳೋ ಅಂಥದ್ದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದೇ ಕಾರಣಕ್ಕೆ ತುಂಬ ಜನ ನೀರು ಕುಡಿಯೋದಿಲ್ಲ. ಯಾಕಂದರೆ ಹೊರಗಡೆ ಹೋದಾಗ ಅಥವಾ ಮನೇಲಿದ್ದ ಕೆಲಸಕ್ಕೆ ಹೋದಾಗಲೂ ಕೆಲವರಿಗೆ ವಾಶ್ರೂಮ್ ಹೋಗೋದು ಇಷ್ಟ ಇರೋದಿಲ್ಲ, ಹೋಗೋದಕ್ಕೆ ಮನಸ್ಸು ಇರೋದಿಲ್ಲ ಅನಿಸುತ್ತೆ. ಮೇ ಬಿ ಅದು ಹೈಜೀನ್ ವಿಷಯ ಆಗಿರ್ಬೋದು, ಕ್ಲೀನಿಂಗ್ ವಿಷಯ ಆಗಿರ್ಬೋದು. ಬಟ್ ಅದಕ್ಕೋಸ್ಕರ ಕೆಲವು ನೀರು ಕೂಡ ಕುಡಿಯೋದಿಲ್ಲ. ಸೊ ಈ ಥರದ್ದು ಕಂಟಿನ್ಯೂಸ್ ಮಾಡ್ತಾ ಹೋದರೆ ಅವರ ಹೆಲ್ತಿಗೆ ಏನು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ? ಮೊದಲನೇದಾಗಿ ಮನೆಯಲ್ಲಿರುವಾಗ ಅಥವಾ ಹೊರಗಡೆ ಹೋದಾಗ ಜಾಸ್ತಿ ಈ ಸಮಸ್ಯೆಗಳು ಕಾಡುವಂಥದ್ದು. ಇನ್ನು ಕೆಲವರು ಮನೇಲಿದ್ದಾಗಲೂ ಕಂಟ್ರೋಲ್ ಮಾಡ್ಕೊಳ್ಳೋ ಅಂಥದ್ದು ಇಂಥದ್ದು ಮಾಡ್ತಾರೆ. ನಾನು ಟ್ರಾವೆಲ್ ಮಾಡ್ತೀನಿ ಅಥವಾ ಹೊರಗಡೆ ಎಲ್ಲೋ ಕೆಲಸಕ್ಕೆ ಹೋಗ್ತೀನಿ, ನಾನು ನೀರು ಕುಡಿಯೋದಿಲ್ಲ. ನೀರು ಕುಡಿದ್ರೆ ಯೂರಿನ್ ಇದು ಹೋಗಬೇಕು ಅಂತ ಅನಿಸುತ್ತೆ, ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ, ಆಮೇಲೆ ಸರಿಯಾಗಿ ಟಾಯ್ಲೆಟ್ ವಾಶ್ರೂಮ್ ಸಿಗಲ್ಲ ಅನ್ನೋ ಕಾರಣಕ್ಕೆ. ಇದರಿಂದ 2 ಸಮಸ್ಯೆ ಆಗುತ್ತೆ. ಒಂದು, ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಯೂರಿನಿಂದ ಏನೇನು ಸಮಸ್ಯೆ ಅಂತ ಹೇಳ್ತೀನಿ. ಇನ್ನೊಂದು, ನೀರು ಕುಡಿಯದೇ ಇರೋದ್ರಿಂದ ಆಗುವಂಥ ಸಮಸ್ಯೆಗಳು, ದೇಹಕ್ಕೆ
ದಿನಕ್ಕೆ ಇಂತಿಷ್ಟು ನೀರು ಅಂತ ಬೇಕಾಗತ್ತೆ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಇರುತ್ತೆ, ವಾತಾವರಣ ನಮ್ಮ ಋತು ಕಾಲಗಳು ಬೇರೆ ಆದಾಗ ಬೇರೆ ಬೇರೆ ಇರುತ್ತೆ. ಏನೇ ಆದರೂ ಒಂದಷ್ಟು ನೀರಿನ ಅಂಶ ದೇಹಕ್ಕೆ ಬೇಕೇ ಬೇಕು. ತಿಂದದ್ದು ಜೀರ್ಣ ಆಗೋದಕ್ಕೆ, ದೇಹದಲ್ಲಿ ರಕ್ತ ಸಂಚಲನೆ ಸರಿಯಾಗಿ ನಡೆದು ದೇಹದ ಮೆಟಬಾಲಿಕ್ ವೇಸ್ಟ್ ಅಂತ ಏನು ಹೇಳ್ತೀವಿ, ಅಂದರೆ ಜೀವಕೋಶಗಳಲ್ಲಿ ನಡೆಯುವ ಏನು ಮೆಟಬಾಲಿಸಮ್ ಇದೆ, ಚಯಾಪಚಯ ಕ್ರಿಯೆ, ಅಲ್ಲಿ ಒಂದಷ್ಟು ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ಅದು ಅಲ್ಲಿಂದ ನಮ್ಮ ಕಿಡ್ನಿಗೆ, ರಕ್ತದ ಮೂಲಕ ಲಿವರಿಗೆ, ಕಿಡ್ನಿಗೆ ಎಲ್ಲ ಹೋಗಬೇಕು ಅಂತ ಆದರೆ, ಕ್ಲೀನ್ ಆಗೋದಕ್ಕೆ ನಾವು ನೀರು ಚೆನ್ನಾಗಿ ಕುಡಿದ್ರೆ ಮಾತ್ರ ಸಾಧ್ಯ. ಕಡಿಮೆ ನೀರು ಕುಡಿದ್ರೆ ಆ ಪ್ಯೂರಿಫಿಕೇಷನ್ ಪ್ರೊಸೆಸ್, ಕ್ಲೀನಿಂಗ್ ಆಗೋಂತೇನು, ಶುದ್ಧೀಕರಣ ಏನಾಗುತ್ತೆ ಅದು ಆಗೋದಿಲ್ಲ. ಸೊ ಆ ವೇಸ್ಟ್ ಪ್ರಾಡಕ್ಟ್ಗಳೇನಿದೆ, ಆ ಕಲ್ಮಶಗಳು ಅದೆಲ್ಲ ದೇಹದಲ್ಲೇ ಉಳ್ಕೊಳ್ಳುತ್ತೆ. ಆದ್ದರಿಂದ ನೀರು ಚೆನ್ನಾಗಿ ಕುಡಿಬೇಕು. ಪ್ರಯಾಣದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಬೋದೇ ಹೊರತು ತುಂಬ ಕಡಿಮೆ ಅಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಅಷ್ಟೇ. ಸೊ ಅದು ನೀರಿನ ಕುಡಿಯುವಿಕೆ ಬಗ್ಗೆ. ಇನ್ನೊಂದು, ಬಾಯಾರಿಕೆ ಆದಾಗ ನೀರು ಕುಡಿದೇ ಇದ್ರು, ಬಾಯಾರಿಕೆ ಆದಾಗಲೂ ನೀರು ಕುಡಿದೇ ಇದ್ರೆ ಅದರಿಂದ ಬೇರೆ ಸಮಸ್ಯೆಗಳು ಬರುತ್ತೆ. ದೇಹಕ್ಕೆ ಯಾವಾಗ ನೀರು ಬೇಕಾಗುತ್ತೋ ಆಗ ದಾಹ ಆಗುವಂಥದ್ದು, ಬಾಯಾರಿಕೆ ಆಗುವಂಥದ್ದು ನ್ಯಾಚುರಲ್ ಪ್ರೊಸೆಸ್ ಅಲ್ವಾ. ಹಸಿವಾದಾಗ ಊಟ ಬೇಕು ಅಂತ ಹೇಗೆ ಅನ್ಸುತ್ತೋ ಅದೇ ರೀತಿ ಬಾಯಾರಿಕೆ ಆದಾಗ ನೀರು ಬೇಕು ಅಂತ ನಮ್ಗೆ ಬಾಯಾರಿಕೆಯ ಫೀಲಿಂಗ್ ಏನಿದೆ ಅದು ಬರೋವಂಥದ್ದು. ನಾವು ಅದನ್ನು ಇಗ್ನೋರ್ ಮಾಡಿದ್ರೆ ಸಿಗ್ನಲ್ ಅದೊಂದು, ನಾವು ಅದನ್ನು ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಈಗ ಯಾವುದೇ ಒಂದು ರೋಗ ಬಂದಾಗ ಸಿಂಪ್ಟಮ್ ಬರುತ್ತೆ, ಅದರದ್ದು ಲಕ್ಷಣಗಳು ಬರುತ್ತೆ. ಅದೇ ರೀತಿ ಸಹಜ ಪ್ರಕ್ರಿಯೆ ಲಕ್ಷಣಗಳಿದೆಲ್ಲ, ಅದನ್ನು ತಡಿಬಾರ್ದು. ಬಾಯಾರಿಕೆ ಆದಾಗ ನೀರು ಕುಡಿಬೇಕು. ಅದೇ ರೀತಿ ಇನ್ನೊಂದು ಏನು ಅಂದರೆ, ಬಾಯಾರಿಕೆ ಆಗಿರಲ್ಲ ಆದರೂ ನಾನು ದಿನಕ್ಕೆ 3 ಲೀಟ್ರ್ ಕುಡಿಲೇಬೇಕು, 4 ಲೀಟ್ರ್ ಕುಡಿಲೇಬೇಕು ಅಂತ ಲೆಕ್ಕ ಹಾಕ್ಬಿಟ್ಟು ಕುಡಿತಾ ಇರೋದು. ಗಂಟೆಗೊಂದ್ಸಲ 100 ml ಕುಡಿತೀನಿ, ಏನೋ ಒಂದು ಲೆಕ್ಕಾಚಾರ ಇಟ್ಕೊಳ್ಳೋದು. ಅಥವಾ ಆ್ಯಪಲ್ಲಿ, ಫೋನಲ್ಲಿ ಅದನ್ನು ಫೀಡ್ ಮಾಡ್ಕೊಂಡ್ಬಿಡೋದು, ಅದಕ್ಕೆ ಅಲಾರ್ಮ್ ಕೊಡ್ತಾ ಇರುತ್ತೆ ಅದು ಅಲ್ವಾ. ದಟ್ ಈಸ್ ಆಲ್ಸೋ ರಾಂಗ್. ಸೀರಿಯಸ್ಲಿ ಎಸ್, ನಂಗೆ ಇದಂತೂ ನೀವು ಕೇಳಿದಾಗ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ನಿಮ್ಗೆ ಎಷ್ಟು ಅಂದ್ರೆ ನಿಮ್ಮ ವೆಯ್ಟ್ ಎಷ್ಟಿರುತ್ತೆ ಅಷ್ಟು ನೀರು ಕುಡಿಬೇಕು, ಅಟ್ಲೀಸ್ಟ್ 3 ಲೀಟರ್ ಕುಡಿಬೇಕು, 4 ಲೀಟರ್ ಕುಡಿಬೇಕು ದಿನಕ್ಕೆ ಅಂತ ಹೇಳ್ತಾರೆ. ಸಮಟೈಮ್ಸ್ ನನಗೂ ಕುಡಿಯುವಾಗ ಅನ್ಸಿರೋದುಂಟು, ತುಂಬ ಜನರಿಗೆ ಅನ್ಸಿರಬಹುದು ತುಂಬ ಜಾಸ್ತಿ ಆಯ್ತಲ್ವಾ ಅಂತ ಫೀಲ್ ಆಗಿರೋದುಂಟು. ಅಂದ್ರೆ ನೀರು ಕುಡ್ದಿರೋದು ಜಾಸ್ತಿ ಆಯ್ತಲ್ವಾ ಅಂತಲೂ ಫೀಲ್ ಆಗಿರೋದುಂಟು ದಿನಕ್ಕೆ. ಅದು ಕಂಟಿನ್ಯೂಸ್ ಮಾಡಿದ್ರೆ ಅನ್ಸಲ್ವ ಏನು, ಬಟ್ ತುಂಬಾ ಜನ ಹೇಳ್ತಾರಲ್ವಾ, ತುಂಬಾ ಡಾಕ್ಟರ್ಸೇ ಹೇಳಿದ್ದಾರೆ 3 ಲೀಟರ್ ನೀರು ಕುಡೀರಿ, 4 ಲೀಟರ್ ಕುಡೀರಿ ಅಂತ. ಈಗ ನೀವು ಡಾಕ್ಟರ್ ಏನು ಹೇಳ್ತೀರಾ? ನೀರಿಗೆ ಇಂತಿಷ್ಟು ಅಂತ ಫಿಕ್ಸ್ಡ್ ಹೇಳೋದು ಆಗಲ್ಲ. ಈಗ ನಾವೊಂದು ಅಪ್ರಾಕ್ಸಿಮೇಟ್ ಅಂದಾಜು ಥಿಯರಿಟಿಕಲಿ ಹೇಳೋವಂಥದ್ದು 3 ರಿಂದ 4 ಲೀಟ್ರ್ ಬೇಕಾಗಬಹುದು ದಿನಕ್ಕೆ. ಅದು ಯಾವ ಆಧಾರದಲ್ಲಿ ಹೇಳ್ತೀವಿ ಅಂದರೆ, ಒಬ್ಬ ವ್ಯಕ್ತಿ ಒಂದು ಹೆಲ್ದಿ ಮನುಷ್ಯ, ಆರೋಗ್ಯವಂತ ಮನುಷ್ಯ ದಿನಕ್ಕೆ ಅವನಿಗೆ ಇಷ್ಟು ಬೆವರುತ್ತೆ, ಅದರಲ್ಲಿ ಒಂದಿಷ್ಟು ml ನೀರಿನ ಅಂಶ ಹೋಗುತ್ತೆ. ಮೂತ್ರ ವಿಸರ್ಜನೆ ಆಗುತ್ತೆ, ಅದರಲ್ಲಿ ಇಷ್ಟು ml ನೀರಿನ ಅಂಶ ಹೋಗುತ್ತೆ. ಮಲ ವಿಸರ್ಜನೆ ಆಗುತ್ತೆ, ಅದರಲ್ಲೂ ಮತ್ತು ನೀರಿನ ಅಂಶ ಹೋಗುತ್ತೆ. ಉಸಿರಾಟದಲ್ಲಿ ನೀರಿನ ಅಂಶ ಹೋಗುತ್ತೆ ದೇಹದಿಂದ. ಈ ಎಲ್ಲವನ್ನ ಸೇರಿಸ್ಕೊಂಡು ಇಷ್ಟು ನೀರಿನ ಅಂಶ ಹೋಗುತ್ತೆ, ಸೊ ಇಷ್ಟು ನೀರು ನಾವು ಅದನ್ನು ವಾಪಸ್ ತುಂಬಿಸಬೇಕು ದೇಹಕ್ಕೆ ಅನ್ನೋ ಲೆಕ್ಕಾಚಾರದ ಥಿಯರಿಟಿಕಲಿ ಹೇಳುವಂಥದ್ದು. ಆದರೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಆಗತ್ತೆ. ನನಗೆ ಬೇಕಾದ ನೀರಿನ ಪ್ರಮಾಣ ಬೇರೆ, ನಿಮಗೆ ಬೇಕಾದ ನೀರಿನ ಪ್ರಮಾಣ ಬೇರೆ. ಅದು ನಮ್ಮ ವಯಸ್ಸಿನ ಮೇಲೆ, ನಮ್ಮ ಆರೋಗ್ಯ ಸ್ಥಿತಿಯ ಮೇಲೆ, ನಾವು ಸೇವಿಸುವ ಆಹಾರದ ಮೇಲೆ, ನಾವು ಇರುವ ಪ್ರದೇಶದ ಮೇಲೆ, ವಾತಾವರಣದ ಮೇಲೆ, ನಾವು ಎಸಿಲಿ ಕೂತ್ಕೋತೀವ ಹೊರಗಡೆ ನಾರ್ಮಲ್ ರೂಮಲ್ಲಿ ಕೂತ್ಕೋತೀವ ಅನ್ನೋದ್ರ ಮೇಲೆ, ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ, ಇದಿಷ್ಟರ ಮೇಲೆ ನಿರ್ಧಾರ ಆಗುತ್ತೆ ನನಗೆ ಎಷ್ಟು ನೀರು ಇವತ್ತು ಬೇಕು ಅಂತ. ಇವತ್ತು ನನ್ನ ದೇಹಕ್ಕೆ 2 ಲೀಟ್ರ್ ನೀರು ಬೇಕಾಗಬಹುದು, ನಾಳೆ 4 ಲೀಟ್ರ್ ಬೇಕಾಗಬಹುದು. ನಾಳೆ ನಾನು ಹೊರಗಡೆ ಪ್ರಯಾಣ ಮಾಡ್ತಾ ಇರಬಹುದು. ನಾನು ಇವತ್ತೀಗ ಜಾಸ್ತಿ ಮಾತಾಡಿದ್ರೆ, ನಾನು 2 ತಾಸು ಭಾಷಣ ಮಾಡಿದೆ, ನೀರು ಜಾಸ್ತಿ ಬೇಕಾಗತ್ತೆ. ನಾನು ಇವತ್ತು ಪೊಂಗಲ್ ತಿಂತೀನಿ, ಊಟಕ್ಕೆ ಪೊಂಗಲ್, ಗಂಜಿ, ಕಿಚಡಿ ಏನೋ ತಿಂದಿರ್ತೀನಿ, ನನಗೆ ದೇಹಕ್ಕೆ ನೀರಿನ ಪ್ರಮಾಣ ಕಡಿಮೆ ಸಾಕು ಕುಡಿಯುವಂಥದ್ದು. ಅವಾಗ ಅದ್ರ ಬದಲು ನಾನು ಜೋಳದ ರೊಟ್ಟಿನೋ, ಅಕ್ಕಿ ರೊಟ್ಟಿನೋ, ಚಪಾತಿನೋ ತಿಂದೆ ಅಂತ ಆದರೆ ನನಗೆ ನೀರು ಜಾಸ್ತಿ ಬೇಕಾಗತ್ತೆ. ಅದು ಫೀಲು ಆಗುತ್ತೆ ನಮಗೆ. ಹೌದು, ಫೀಲ್ ಆಗತ್ತೆ. ಅದಕ್ಕೆ ನಮ್ಮ ದೇಹದಕ್ಕಿಂತ ದೇಹ ಕೊಡುವ ಸಿಗ್ನಲ್ಗಿಂತ ದೊಡ್ಡದು ಬೇರೆ ಏನೂ ಇಲ್ಲ. ಯಾವ ಪುಸ್ತಕದಲ್ಲಿ ಬರೆದ್ರೂ ಕೂಡ ಅದೆಲ್ಲ ಬೇಕಾಗತ್ತೆ. ಯಾಕಂದರೆ ಥಿಯರಿಟಿಕಲಿ ನಾವು ಅದನ್ನು ತಿಳ್ಕೊಂಡ್ರೆ ಮಾತ್ರ ಇದಿಷ್ಟು ಇನ್ ಡೆಪ್ತಲ್ಲಿ ತಿಳ್ಕೊಳ್ಳೋಕೆ ಸಾಧ್ಯ. ಬಟ್ ಅದು ಅಲ್ಟಿಮೇಟ್ ಟ್ರುತ್ ಅಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ನಾನೀಗೇನೇನು ಅಂಶಗಳು ಹೇಳಿದೆ ಇದರ ಆಧಾರದಲ್ಲಿ ನಮ್ಗೆ ಎಷ್ಟು ನೀರು ಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಸೊ ಯು ಕೆನಾಟ್ ಫಿಕ್ಸ್ ನನಗೆ ಇಡೀ ವರ್ಷ ದಿನಾಗಲೂ 2 ಲೀಟ್ರ್ ಬೇಕು. ನೋ, ಯು ಕೆನಾಟ್ ಡೂ ದ್ಯಾಟ್. ನಿಮಗೆ ಇವತ್ತು ಒಂದು ದಿನ ಬರೀ 1 ಲೀಟ್ರ್ ನೀರಲ್ಲೇ ಸಾಕಾಗ್ಬೋದು, ಇನ್ನೊಂದು ದಿನ 4 ಲೀಟ್ರ್ ಬೇಕಾಗ್ಬೋದು. ಸೊ ಇಟ್ ವೇರೀಸ್. ಸೊ ಸಿಂಪಲ್ ಫಾರ್ಮುಲಾ ಈಸ್, ಬಾಯಾರಿಕೆ ಯಾವಾಗ ಆಗುತ್ತೆ ಆವಾಗ ಬಾಯಾರಿಕೆ ತಣಿಯುವಷ್ಟು ನೀರನ್ನು ಕುಡಿಬೇಕು.
ಅದು ಇಂಪಾರ್ಟೆಂಟ್. ಎಸ್ ಎಸ್, ನಿಜವಾಗ್ಲೂ ಬಾಯಾರಿಕೆ ತಣಿವಷ್ಟು ನೀರು ಕುಡಿಯೋದು ಹೌದು. ಈಗ ಅದೇ ಈಗ ನೀರು ಕುಡಿದ್ರೂ ಕೂಡ ತುಂಬ ಜನರಿಗೆ ವಾಶ್ರೂಮ್ ಹೋಗೋದು ಅನ್ಸೋದೇ ಇಲ್ಲ. ಯಾಕೆ ಇದು? ಒಂದು ಸಹಜವಾಗಿ 2-3 ಕಾರಣಗಳು ವಾಶ್ರೂಮಿಗೆ ಹೋಗದೇ ಇರೋದಕ್ಕೆ ಕಾರಣಗಳಿದೆ. ಒಂದು, ನೀವು ಆರಂಭದಲ್ಲೇ ಹೇಳಿದಾಗೆ ನಾನು ಕಂಟ್ರೋಲ್ ಮಾಡ್ಕೋತೀನಿ, ನನಗೆ ಆ ಸಾಮರ್ಥ್ಯ ಇದೆ ಅನ್ನೋವಂಥದ್ದು ಒಂದು ಪ್ರೌಡಾಗಿ ಹೇಳ್ತೀನಿ. ಇದು ಪ್ರೌಡಾಗುವಂಥ ವಿಷಯ ಅಲ್ಲ. ಈ ವಿಷಯದಲ್ಲಿ ಕಂಟ್ರೋಲ್ ಮಾಡ್ಕೋಬಾರ್ದು. ಬೇರೆ ಕೆಲವೊಂದಷ್ಟು ಅಂಶಗಳಿದೆ ಕಂಟ್ರೋಲ್ ಮಾಡ್ಕೋಬೇಕಾಗಿದ್ದು, ಅಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ, ಪ್ರೌಡ್ ಫೀಲ್ ಮಾಡ್ಕೊಳ್ಳಿ, ಬಟ್ ಇದರಲ್ಲಲ್ಲ. ಟ್ರೂ. ಇಲ್ಲಿ ಯೂರಿನ್ ಒಂದು ಕಂಟ್ರೋಲ್ ಮಾಡಿಕೊಂಡು ಹೋಗದೇ ಇರ್ತಾರೆ, ಅದು ತಪ್ಪು. ಇನ್ನೊಂದು, ವಾತಾವರಣದಲ್ಲಿ ಸೆಕೆ ಜಾಸ್ತಿ ಇರುತ್ತೆ. ಈಗ ಚಳಿಗಾಲ ಆದರೂ ಕೂಡ ಯಾವುದೋ ಕಾರಣದಿಂದ ಸೆಕೆ ಇರ್ಬೋದು ಅವತ್ತು, ಆವಾಗ ಜಾಸ್ತಿ ಬೆವರುತ್ತೆ, ಆವಾಗ ಯೂರಿನ್ ಪ್ರಮಾಣ ಏನಿದೆ, ಮೂತ್ರದ ಪ್ರಮಾಣ ಕಡಿಮೆ ಆಗುತ್ತೆ ದೇಹದಿಂದ, ಅದು ಒಂದು ಕಾರಣ. ಇನ್ನೊಂದು, ಆ ದಿವಸ ಅವ್ರು ಯಾವುದೋ ಕಾರಣಕ್ಕೆ ನೀರೇ ಕಡಿಮೆ ಕುಡಿದಿರ್ಬೋದು. ಹಿಂದಿನ ದಿವಸ 10 ಸಲ ನನಗೆ ಯೂರಿನ್ ಹೋಯಿತು, ಇಷ್ಟು ml ನಷ್ಟು ಹೋಗಿರ್ಬೋದು. ನೆಕ್ಸ್ಟ್ ಡೇ ನೀರು ಕಡಿಮೆ ಕುಡಿದಿರೋದ್ರಿಂದ ಕಡಿಮೆ ಹೋಗಿರ್ಬೋದು. ಹೀಗೆ ಹಲವಾರು ಕಾರಣಗಳಿದೆ. ದೇಹದಲ್ಲಿ ಮೆಟಬಾಲಿಸಮ್ ವ್ಯತ್ಯಾಸ ಆಗ್ತಿರುತ್ತೆ, ಚಳಿ ಇದ್ದಾಗ ಬೇಸಿಗೆ ಇದ್ದಾಗ ಬೇರೆ ಥರ, ಇದೆಲ್ಲ ಕಾರಣಕ್ಕಾಗಿರ್ಬೋದು. ಇವು ಹಲವಾರು ಕಾರಣ. AC ರೂಮಲ್ಲಿ ಕೂತಿದ್ರೆ ಜಾಸ್ತಿ ಹೋಗಬೇಕು ಅಂತ ಅನಿಸ್ಬೋದು, ಹೊರಗಡೆ ಪ್ರಯಾಣ ಮಾಡ್ತಾ ಇದ್ರೆ ಬೆವರತ್ತೆ, ಹೋಗೋದು ಬೇಡ ಅಂತ ಅನ್ನಿಸ್ಬೋದು. ಸೊ ಈ ಕಾರಣದಿಂದ ಅಷ್ಟೇ. ಆದರೆ ಎಷ್ಟು ನೀರು ಕುಡಿದಿರ್ತೀರ, ಸಾಮಾನ್ಯ ದಿನಕ್ಕೆ ಒಂದು 5ರಿಂದ 6 ಸಲ ಅಪ್ ಟು 8 to 10 ಟೈಮ್ಸ್ ದಿನಕ್ಕೆ ಯೂರಿನ್ ಪಾಸ್ ಮಾಡಿದ್ರೆ ಒಳ್ಳೆಯದು. ಅಂದರೆ ಸಹಜವಾಗಿ ಅಷ್ಟು ಸಲ ಅರ್ಜ್ ಬರುತ್ತೆ. ನ್ಯಾಚುರಲ್ ಅರ್ಜಸ್ ಅಂತ ಏನು ಹೇಳ್ತೀವಿ, ಸಹಜವಾದ ವೇಗ ಅಂತ ಹೇಳ್ತೀವಿ. ಅಂದರೆ ಸಹಜ ಪ್ರಕ್ರಿಯೆ ಅದು. ಆ ಫೀಲಿಂಗ್ ಬರುತ್ತಲ್ಲ, ನನಗೀಗ ಹೋಗಬೇಕು ಅಂತ, ಹಾಗೆ ಬಂದು ಹೋಗದೇ ಇರೋದು ತಪ್ಪು. ಓಕೆ. ಸೊ ಅನ್ನಿಸಿದಾಗ ಹೋಗಲೇಬೇಕು. ವಿದಿನ್ 5 minutes 10 minutes ಎಷ್ಟು ಹೊತ್ತು ನಮಗೆ ಒಂದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಕೋಬೋದು ಅಷ್ಟೇ. ಒಂದು ಸರಿಯಾದ ಸ್ಥಳ ಸಿಗಬೇಕು, ವಾಶ್ರೂಮ್ ಸಿಗಬೇಕು, ಇಂಥದ್ದು ಅಷ್ಟೇ. ಅದು ಬಿಟ್ಟು ಅದಕ್ಕಿಂತ ಜಾಸ್ತಿ ಕಂಟ್ರೋಲ್ ಮಾಡ್ತೀನಿ ಅಂದರೆ ತಪ್ಪಾಗತ್ತೆ. ಸೊ ಅದರಿಂದ ಹಲವಾರು ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಈಗ ಯೂರಿನ್ ಒಂದೇ ಅಲ್ಲ, ಈಗ ಡೆಫಿಕೇಶನ್, ಮಲ ವಿಸರ್ಜನೆದು ಕೂಡ, ಅದಕ್ಕೂ ಬರೋಣ ನೆಕ್ಸ್ಟು. ಈಗ ಯೂರಿನ್ ಕಂಟ್ರೋಲ್ ಮಾಡಿದ್ರೆ ಏನೇನು ಸಮಸ್ಯೆ ಆಗುತ್ತೆ ಅಂತ. ತುಂಬ ಈ ರೀತಿ ಒಂದು ದಿನ ಮಾಡಿದ್ರೆ ತುಂಬ ಏನು ಅನ್ನಿಸ್ಲಿಕ್ಕಿಲ್ಲ, ಸ್ವಲ್ಪ ಡಿಸ್ಕಂಫರ್ಟ್ ಅನ್ನಿಸ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನೂ ಆಗಲ್ಲ. ಕೆಲವೊಬ್ರಿಗೆ ಏನಾಗುತ್ತೆ, 1-2 ದಿನ ಆ ಥರ ಕಂಟ್ರೋಲ್ ಮಾಡಿ ಎಲ್ಲ ಮಾಡಿಕೊಂಡ್ರೆ ಕಷ್ಟಪಟ್ಟು, 3ನೇ ದಿನ ಸ್ವಲ್ಪ ಲೀಕ್ ಆದ ಹಾಗೆ ಅನ್ಸೋದು, ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ಸೋದು, ಇಂಥದ್ದೊಂದಷ್ಟು ಸಮಸ್ಯೆಗಳು ಉಂಟಾಗ್ಬೋದು. ಇನ್ನೊಂದು, ಯೂರಿನ್ ಇನ್ಫೆಕ್ಷನ್ಗಳಾಗ್ಬೋದು, ಜಾಸ್ತಿ ಕಂಟ್ರೋಲ್ ಮಾಡ್ಕೋತಾ ಹೋಗುವಂಥ ಅಭ್ಯಾಸ ಇಟ್ಕೊಂಡ್ರೆ. 3ನೇದು, ನಾವು ಹೇಳ್ತೀವಿ ಕಲ್ಲಾಗತ್ತೆ ಅಂತ. ಹೌದು, ಮೂತ್ರಕೋಶದಲ್ಲಿ ಕಲ್ಲಾಗಿದೆ ಅಂತ. 2 ಥರ ಇದೆ. ಒಂದು ಕಿಡ್ನಿಯಲ್ಲಿ ರಕ್ತ ಫಿಲ್ಟರ್ ಆಗಿ ಮೂತ್ರದ ಉತ್ಪಾದನೆ ಎಲ್ಲ ಆಗುತ್ತೆ ಅದು. ಇನ್ನೊಂದು ಮೂತ್ರಕೋಶ, ಅಲ್ಲಿಂದ ಕಿಡ್ನಿಯಲ್ಲಿ ಉತ್ಪಾದನೆ ಆಗಿರುವಂಥ, ಅಲ್ಲಿ ಫಿಲ್ಟರ್ ಆಗಿರುವಂಥ ಏನು ಯೂರಿನ್ ಇದೆ ಅದು ಬಂದು ಬ್ಲ್ಯಾಡರಲ್ಲಿ, ಮೂತ್ರಕೋಶದಲ್ಲಿ ಕಲೆಕ್ಟ್ ಆಗಿರುತ್ತೆ. ಅಲ್ಲಿ ತುಂಬಿದಾಗ ನಮಗೆ ಹೋಗಬೇಕು ಅಂತ ಅನಿಸುವಂಥದ್ದು. ಅಲ್ಲಿ ತುಂಬಿ ಹೋಗ್ತಾ ಇಲ್ಲ ನಾವು ಅಂತಂದರೆ ಆವಾಗ ಕೂಡ ಅಲ್ಲಿ ಮೂತ್ರಕೋಶದಲ್ಲಿ ಕಲ್ಲುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಇದು ಒಂದು. ಇನ್ನೊಂದು, ಹೊಟ್ಟೆ ನೋವಾಗೋದು. ಯಾಕಂದರೆ ನಮ್ಮ ಹೊಟ್ಟೆಯಲ್ಲಿ ಇಷ್ಟು ಜಾಗ ಇರುತ್ತೆ, ಅದರಲ್ಲಿ ನಾವು ತುಂಬಿಸಿ ಆ ಬಲೂನ್ ಥರ ಊದ್ಕೊಳ್ಳುತ್ತದು, ಆ ಪ್ರೆಷರ್ ಕ್ರಿಯೇಟ್ ಆಗತ್ತಲ್ಲ, ಡಿಸ್ಕಂಫರ್ಟ್, ಹೊಟ್ಟೆ ನೋವು ಇದೆಲ್ಲ ಆಗಬಹುದು. ಇದಲ್ಲದೆ ಜನರಲ್ ಆಗಿ ಹೊಟ್ಟೆ ನೋವುಗಳು ಬರ್ಬೋದು, ಜೀರ್ಣದ ಸಮಸ್ಯೆಗಳು ಉಂಟಾಗ್ಬೋದು. ಯಾಕಂದರೆ ಏನೋ ಒಂದು ವ್ಯವಸ್ಥೆ ಸರಿ ಇಲ್ಲ ಅಂದರೆ ಇಡೀ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಜೀರ್ಣ ವ್ಯವಸ್ಥೆ ಸರಿ ಇಲ್ಲದೆ ಹೋಗ್ಬೋದು. ಇದರಿಂದ ಹೃದಯ ರೋಗದ ತನಕನೂ ಸಮಸ್ಯೆಗಳು ಹೋಗುವ ಸಾಧ್ಯತೆ ಇದೆ ಅಂತ ಶಾಸ್ತ್ರೀಯ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಯಾವಾಗ ನಾವು ನ್ಯಾಚುರಲ್ ಅಡ್ಜಸ್ಟನ್ನು ಕಂಟ್ರೋಲ್ ಮಾಡ್ತೀವಿ, ಹೃದಯಕ್ಕೆ ಸಂಬಂಧಪಟ್ಟದ್ದು ಅಥವಾ ನಮ್ಮ ನರಮಂಡಲಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಶುರುವಾಗುತ್ತೆ ಅಂತ. ನಾವು ಅಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಹೌದು. ಅದು ಯಾವುದು ಹೊರಗಡೆ ಹೋಗಬೇಕು ಅದು ಹೋಗ್ತಾ ಇಲ್ಲ, ದಟ್ ಈಸ್ ಅಬ್ನಾರ್ಮಲ್. ದಟ್ ಮೇ ಕಾಸ್ n ನಂಬರ್ ಆಫ್ ಡಿಸೀಸಸ್. ಗೊತ್ತಿಲ್ಲ ನಮಗೆ ಯಾರಿಗೇನಾಗತ್ತೆ ಅಂತ ಹೇಳೋಕ್ಕಾಗಲ್ಲ, ಇವ್ರಿಗೆ ಇಂಥದ್ದೇ ಆಗತ್ತೆ ಅಂತ. ಹೆಣ್ಣು ಮಕ್ಕಳಿಗೆ ಬಂದರೆ ಸ್ಪೆಸಿಫಿಕ್ ಆಗಿ ಮೂತ್ರವನ್ನು ಈ ಥರ ತಡೆ ಹಿಡಿಯೋದ್ರಿಂದ ಮುಟ್ಟಿಗೆ ಸಂಬಂಧಪಟ್ಟದ್ದು, ಅಂದರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಅಂಡಾಶಯಕ್ಕೆ ಸಂಬಂಧಪಟ್ಟದ್ದು, ಓವರಾಲ್ ಪೀರಿಯಡ್ಸು, ಫರ್ಟಿಲಿಟಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರೋ ಸಾಧ್ಯತೆಗಳು ತುಂಬ ಸಾಧ್ಯತೆ ಜಾಸ್ತಿ ಇದೆ ಹೆಣ್ಮಕ್ಳಿಗೆ. ತುಂಬ ನಾವು ಎಸ್ಪೆಷಲಿ ಹೆಣ್ಣು ಮಕ್ಕಳೇ ಕಂಟ್ರೋಲ್ ಮಾಡ್ಕೊಳ್ಳೋ ಅಂಥದ್ದು ಜಾಸ್ತಿ. ಯಾಕಂದರೆ ನಮಗೆ ಸಮಸ್ಯೆ ಏನು ಅಂದರೆ ಸರಿಯಾದ ಟಾಯ್ಲೆಟ್ ಇಲ್ಲ, ಟಾಯ್ಲೆಟ್ ಇದ್ದರೂ ಕ್ಲೀನ್ ಇಲ್ಲ, ಇಂಥ ಸಮಸ್ಯೆಗಳು ತುಂಬ ಇದೆ. ಕ್ಲೀನ್ ಇಲ್ಲದೆ ಇರೋಲ್ಲಿ ಹೋದರೆ ಅನ್ಹೈಜಿನಿಕ್ ಪ್ಲೇಸ್, ನೀರು ಸರಿ ಇಲ್ಲ,
ಆವಾಗ ಏನಾಗುತ್ತೆ ಮತ್ತೆ ಇನ್ಫೆಕ್ಷನ್ನ ಸಾಧ್ಯತೆ ಇದೆ. ಸೊ ಯೂರಿನ್ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತ ನಾವು ಹೋಗೋದೇ ಇಲ್ಲ. ಇದೊಂಥರ ನಮ್ಮಲ್ಲೊಂದು ಗಾದೆ ಇದೆ, ಅತ್ತದರೆ ಇತ್ತೆ ಪುಲಿ ಅಂತಂದ್ರೆ ಆ ಕಡೆ ಬರೇ ಇದೆ, ಈ ಕಡೆ ಹುಲಿ ಇದೆ, ಆ ಕಡೆನೂ ಹೋಗೋಕ್ಕಾಗಲ್ಲ, ಈ ಕಡೆನೂ ಹೋಗೋಕ್ಕಾಗಲ್ಲ. ಸೊ ಆಗಿರೋ ಸಿಚುವೇಶನ್ಸ್ ಇರುತ್ತೆ. ಸೊ ಏನಾಗುತ್ತೆ, ಇನ್ಫೆಕ್ಷನ್ ಆಗಿಬಿಡತ್ತೆ ಅಂದ್ಕೊಂಡು ಎಲ್ಲೆಲ್ಲೋ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಕಂಟ್ರೋಲ್ ಮಾಡ್ಕೋತೀವಿ. ಅದರಿಂದ ಬೇರೆ ಸಮಸ್ಯೆಗಳು ಶುರುವಾಗುತ್ತೆ. ಪೀರಿಯಡ್ಸಲ್ಲಿ ಏನೇನು ಸಮಸ್ಯೆಗಳು ಬರ್ಬೋದು ಅಂದರೆ, ಒಂದು ಪೀರಿಯಡ್ಸ್ ನೋವು, ಮೇಯ್ನ್ಲಿ ಪೀರಿಯಡ್ಸ್ ಪೇಯ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ರೆಗ್ಯುಲರ್ ಹ್ಯಾಬಿಟ್ ಮಾಡಿದ್ರೆ ಪೀರಿಯಡ್ಸ್ ಪೇಯ್ನ್ ಶುರುವಾಗ್ಬೋದು. ಅಥವಾ ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ ಆಗುವಂಥದ್ದು, ಇಂಥದ್ದೇನೇನೋ ಸಮಸ್ಯೆಗಳು ಶುರುವಾಗ್ಬೋದು. ಅಂದರೆ ಒಂದು ಸಮಸ್ಯೆ ಏನಾದರೂ ಮಾಡಿಕೊಂಡ್ರೆ ಮತ್ತೆ ಎಲ್ಲದಕ್ಕೂ ಅದು ಕಾರಣ ಆಗ್ತಾ ಹೋಗುತ್ತೆ. ಹೌದು. ಎಸ್, ಬಟ್ ನನ್ಗನ್ಸೋದು ಈಗ ತುಂಬ ಜನ ನೀರು ಕುಡಿಯೋದಿಲ್ಲ, ದೇ ಆರ್ ಓಕೆ ವಿತ್ ಇಟ್. ವಾಶ್ರೂಮ್ಗೂ ಹೋಗೋದಿಲ್ಲ, ದೇ ಆರ್ ಓಕೆ ವಿತ್ ಇಟ್. ಅಂದರೆ ಅವ್ರಿಗೆ ರುಟೀನ್ ಆಗಿರುತ್ತೆ, ನಾನು ನೀರು ಕುಡಿಯಲ್ಲ, ನಂಗೆ ನೀರು ಜಾಸ್ತಿ ಬೇಕು ಅಂತಿಲ್ಲ, ಬೇಕಂದರೆ ಒಂದು ಸಿಪ್ಪೆನೂ ಕುಡಿದು ಬಿಡ್ತಾರೆ, ಅದು ರುಟೀನ್ ಆಗಿರುತ್ತೆ. ಆ್ಯಂಡ್ ಅವ್ರು ಫೈನೂ ಇಡ್ತಾರೆ. ಅದು ಹಂಗೆ ಇರ್ತಾರ ಅಥವಾ ಹೇಗೆ ಅಂತ ಅಂದರೆ, ತುಂಬ ಜನ ನನ್ನ ಫ್ರೆಂಡ್ಸನ್ನೇ ನೋಡಿರೋದು, ಅವ್ರು ಫೈನೂ ಇಡ್ತಾರೆ, ನೀರು ಕಡಿಮೆ ಕುಡಿತಾರೆ, ಕುಡಿಯೋದಿಲ್ಲ, ವಾಶ್ರೂಮು ಹಾಗೆ ಹೋಗಬೇಕು ಅಂತಿಲ್ಲ. ಕೆಲವೊಂದು ಸಲ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬೆಳಿಗ್ಗೆ ಬಂದರೆ ಮನೆಗೆ ಹೋಗೇ ಹೋಗೋದು, ಆ ಥರದ ಸಿಚುವೇಶನ್ಸ್ ಇದೆ. ಸೊ ನೋಡುವಾಗ ಏನು ಸಮಸ್ಯೆ ಇಲ್ಲ ಅಂತ ಅನ್ನಿಸ್ಬಹುದು, ಬಟ್ ಲಾಂಗ್ ಟರ್ಮಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಇದು ಸಮಸ್ಯೆಯಾಗಿ ಕಾಣಿಸ್ಕೊಳ್ಳುತ್ತೆ, ಖಂಡಿತ ಕಾಣಿಸ್ಕೊಳ್ಳುತ್ತೆ. ನೀವು ಇದು ಹೇಳ್ಬೇಕಾದ್ರೆ ನಂಗೆ ಉದಾಹರಣೆ ನೆನಪಾಯ್ತು. ಸುಧಾಮೂರ್ತಿಯವರು ಒಂದು ಇಂಟರ್ವ್ಯೂವಲ್ಲಿ ಹೇಳ್ತಾ ಇದ್ರು, ಅವರು ಕಾಲೇಜಿಗೆ ಹೋಗಬೇಕಾದ್ರೆ, ಅವ್ರು ಇಂಜಿನಿಯರಿಂಗ್ ಓದಬೇಕಾದ್ರೆ ಇಡೀ 600 ಜನ ವಿದ್ಯಾರ್ಥಿಗಳಿದ್ರಂತೆ, 599 ಹುಡುಗರು, ಇವರೊಬ್ಬರೇ ಹುಡುಗಿ ಇದ್ದಿದ್ದು. ಅವರೊಂದು ಇಂಟರ್ವ್ಯೂವಲ್ಲಿ ಹೇಳ್ತಾ ಇದ್ರು, ಲೇಡೀಸ್ ವಾಶ್ರೂಮೇ ಇಲ್ಲ, ಇವರಿಗೆ ಕಾಲೇಜಿಗೆ ಹೋಗಬೇಕು, ಇವ್ರಿಗೆ ಪರ್ಮಿಷನ್ ಸಿಕ್ಕಿದ್ದೆ ಕಷ್ಟದಲ್ಲಿ, ಒಂದೇ ಹುಡುಗಿ ಹೇಗೆ ಕಾಲೇಜಿಗೆ ಬರೋದು ಅಂತೆಲ್ಲ ತುಂಬ ರೂಲ್ಸ್ ಎಲ್ಲ ಇತ್ತಂತೆ ಅವ್ರಿಗೆ. ಸೊ ಅವ್ರು ಏನು ಮಾಡಿದ್ರು, ನಾನು ವಾಶ್ರೂಮಿಗೆ ಹೋಗಬೇಕು ಅಂದರೆ ನನಗೆ ಕಾಲೇಜಿಂದ ಹೊರಗಡೆ ಬರಬೇಕು, ಮನೆಗೆ ಬರಬೇಕು, ಅಥವಾ ಎಲ್ಲ ಹೊರಗಡೆ ಹೋಗಬೇಕು, ಕ್ಯಾಂಪಸಲ್ಲಿ ಇಲ್ಲವೇ ಇಲ್ಲ. ನಾನು ಅವ್ರನ್ನ ಉದಾಹರಣೆ ಹೇಳ್ತಾ ಇದ್ದೆ, ನಾನು ಬೆಳಿಗ್ಗೆ ಮನೆಯಿಂದ ಹೋದರೆ ಸಂಜೆ ಮನೆಗೆ ಬಂದು ವಾಶ್ರೂಮಿಗೆ ಹೋಗ್ತಾ ಇದ್ದೆ ಅಂತ ಹೇಳಿದ್ರು ಅವರು ಆ ಇಂಟರ್ವ್ಯೂನಲ್ಲಿ. ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬಿದ್ದಿರ್ಬೋದು ಅದು ಅಲ್ವಾ? ಒಂದೇನಂದ್ರೆ ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಗೊತ್ತಾಗಲ್ಲ ಪರಿಣಾಮಗಳು, ಟೀನೇಜಲ್ಲಿ 20sಲ್ಲಿ ಅಷ್ಟೊಂದು ಪರಿಣಾಮಗಳು ಗೊತ್ತಾಗಲ್ಲ. ಯಾಕೆಂದರೆ ದೇಹಕ್ಕೆ ಸಾಮರ್ಥ್ಯ ಜಾಸ್ತಿ ಇರುತ್ತೆ, ಎಲ್ಲವನ್ನ ಕೋಪ್ ಅಪ್ ಮಾಡಿಕೊಳ್ಳುವಂಥದ್ದು, ತಡ್ಕೊಳ್ಳುವಂಥದ್ದು ಸಾಮರ್ಥ್ಯ ಇರುತ್ತೆ. ನಾನು ಯಾವಾಗಲೂ ಕೊಡೋ ಉದಾಹರಣೆ ಅಂದರೆ, ಹೊಸ ಗಾಡಿ ತಗೊಂಡ್ರೆ, ಹೊಸ ಕಾರು ಬೈಕು ತಗೊಂಡ್ರೆ ಅದು ಸಹಿಸ್ಕೊಳ್ಳುತ್ತೆ, ಎಂಥ ಕೆಟ್ಟ ರೋಡಲ್ಲಿ ಹೋದ್ರೂ ಸಹಿಸ್ಕೊಳ್ಳುತ್ತೆ, ಎಂಥ ಕೆಟ್ಟ ಡ್ರೈವಿಂಗ್ ಆದರೂ ಸಹಿಸ್ಕೊಳ್ಳುತ್ತೆ. ಹೌದು. ಅದೇ ನೀವು 15 ವರ್ಷ ಹಳೆ ಬೈಕ್ ತಗೊಂಡು ಹೋಗಿ, ಎಲ್ಲೂ ಸಹಿಸ್ಕೊಳ್ಳಿ, ಏನು ನಾರ್ಮಲ್ ರೋಡಲ್ಲೇ ತಡ್ಕೊಳ್ಳಲ್ಲ, ಅದು ಎಲ್ಲ ಅಲ್ಲಾಡ್ತಿರುತ್ತೆ. ಯು ಕ್ಯಾನ್ ಫೀಲ್ ದಟ್ ಅಲ್ವಾ, ವೈಬ್ರೇಷನ್. ಹೊಸ ಬೈಕಲ್ಲಿ ನೀವು ಎಂಥ ಗುಂಡಿ ಇರೋ ಹೊಂಡ ರೋಡ್ ಇರೋ ರೋಡಲ್ಲಿ ಹೋದ್ರೂ ವೈಬ್ರೇಷನ್ಸ್ ಅಷ್ಟೊಂದು ಫೀಲ್ ಆಗಲ್ಲ. ಅದೇ ಥರ ನಮ್ಮ ದೇಹ ಕೂಡ ಹೊಸ್ತಿದ್ದಾಗ, ಟೀನೇಜಲ್ಲಿ 20sಲ್ಲಿ ಬಾಲ್ಯದಲ್ಲಿ ಎಲ್ಲ ತಡ್ಕೊಳ್ಳೋ ಸಾಮರ್ಥ್ಯ ಇರುತ್ತೆ, ತಡ್ಕೋತಾ ಹೋಗುತ್ತೆ. ಅದೇ ನೀವು 30s ಕ್ರಾಸ್ ಆಯಿತು ಅಂದರೆ, 30 ವರ್ಷ ಕಳೀತು, 30, 35, 40 ತಲುಪ್ತು ಅಂತಂದರೆ, ಆ ಆರಂಭದಲ್ಲಿ ಏನೇನು ತಪ್ಪುಗಳು ಮಾಡಿರ್ತೀವಿ, ಇದೆ ಈಗ ಯೂರಿನ್ ಪಾಸ್ ಮಾಡದೆ ಕಂಟ್ರೋಲ್ ಮಾಡ್ಕೊಳ್ಳೋ ಅಂಥದ್ದು ಎಲ್ಲ ನೀರು ಕುಡಿದೇ ಇರೋದೆಲ್ಲ ಮಾಡ್ತೀವಲ್ಲ, ಅದರ ಪರಿಣಾಮಗಳೆಲ್ಲ ಅವಾಗ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ ನಮಗೆ. ಆವಾಗ ಏನಾಗುತ್ತೆ, ನನಗೇನೋ ಸಮಸ್ಯೆ ಇದೆ ಅಂತ ಅಂದ್ಕೋತೀವಿ, ಬಟ್ ಸಮಸ್ಯೆ ಎಲ್ಲಿಂದ ಬಂತು ಅಂತ ಗೊತ್ತಾಗಲ್ಲ ನಮಗೆ. ಹೌದು, ನಾವು ಇದನ್ನೆಲ್ಲ ಮಾಡ್ಕೊಂಡು ಬಂದಿರ್ತೀವಲ್ಲ, ಅದ್ರ ಪರಿಣಾಮ ಮುಂದೆ ಕಾಣಿಸ್ಕೊಳ್ಳುತ್ತೆ. ಇಮಿಡಿಯೇಟ್ ಆಗಿ ಕಾಣಿಸ್ಕೊಳ್ಳೋಂಥ ಪರಿಣಾಮಗಳು ಇರುತ್ತೆ, ಇಲ್ಲ ಅಂತಲ್ಲ, ದೀರ್ಘಕಾಲೀನ ಪರಿಣಾಮಗಳಿರುತ್ತೆ. ಆವಾಗ ಏನಾಗುತ್ತೆ, ನಾವು ಟೈಮ್ ಮೆಷಿನಲ್ಲಿ ಹಿಂದೆ ಬಂದು ಸರಿ ಮಾಡ್ಕೋತೀನಿ ಅಂದರೆ ಮಾಡ್ಕೊಳಕ್ಕಾಗಲ್ಲ, ಹಲವೊಂದು ರಿವರ್ಸ್ ಮಾಡ್ಕೊಳಕ್ಕಾಗಲ್ಲ ಸಮಸ್ಯೆಗಳು ಶುರುವಾದ ಮೇಲೆ ಅಲ್ವಾ. ಸೊ ಆದ್ದರಿಂದ ಸಾಧ್ಯ ಆದಷ್ಟು ಇವರನ್ನ ಕಂಟ್ರೋಲ್ ಮಾಡ್ಕೊಳ್ಳದೆ ಇರುವಂಥದ್ದು ತುಂಬ ಒಳ್ಳೆಯದು. ನೀರು ಟ್ರಾವೆಲ್ ಮಾಡುವಾಗ, ಹೊರಗಡೆ ಹೋದಾಗ ಸ್ವಲ್ಪ ಬೇಕಾದರೆ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿ, ಬಟ್ ಕುಡಿದೇ ಇರುವಂಥದ್ದು ಎಲ್ಲ ತುಂಬ ತಪ್ಪು. ಅಂದ್ರೆ ಈಗ ತುಂಬಾ ಜನ ಹೇಳ್ತಾರೆ, ಈಗ ಅವರ ಕಂಫರ್ಟ್ ಒಂದು ವಾಶ್ರೂಮ್ ಅಂತ ಇರುತ್ತೆ ಅವರಿಗೆ, ಅದು ಮನೆದಿರ್ಬೋದು ಅಥವಾ ಅವ್ರು ಯಾವ ಕಂಫರ್ಟ್ ಪ್ಲೇಸಲ್ಲಿ, ಅದನ್ನ ಬಿಟ್ಟು ತುಂಬಾ ಜನ ಹೊರಗಡೆ ಹೋಗೋದಕ್ಕೆ ರೆಡಿನೂ ಇಲ್ಲ, ಅವ್ರು ಹೋಗೋದು ಇಲ್ಲ ಅಂತವ್ರು ಇರ್ತಾರೆ. ಅಂದ್ರೆ ಪರ್ಟಿಕ್ಯುಲರ್ ಅಂತ. ಅಂದರೆ ಸರಿ, ಅದು ಬಿಟ್ಟು ಬೇರೆ ಯಾವುದಾದ್ರು ವಾಶ್ರೂಮ್ ಹೋಗಿ ಅಂತ ಹೇಳಿದ್ರು ಹೈಜಿನ್ ಇರೋದಿಲ್ಲ, ಏನೂ ಹೈಜಿನ್ ಇರೋದಿಲ್ಲ, ಹೋಗೋಕ್ಕಾಗೋದೇ ಇಲ್ಲ. ಈಗ ಅಂಥ ಹೈಜಿನ್ ಇರದೇ ಇರುವಂಥ ಪ್ಲೇಸಿಗೆ ಹೋಗೋದು ಓಕೆನಾ, ಅಥವಾ ಕಂಟ್ರೋಲ್ ಮಾಡ್ಕೊಂಡು ಮನೆಗೆ ಹೋಗಿ ಮಾಡ್ಕೊಳ್ಳೋದೇ ಬೆಟರಾ? ಇದೊಂಥರ ತುಂಬ ಟ್ರಿಕ್ಕಿ ಇದು ಪ್ರಶ್ನೆ, ಸಮಸ್ಯೆ ಇದು. ಇದಕ್ಕೆ ಒಂದೇನು ಅಂದರೆ, ಸಾಧ್ಯ ಈಗ ಕಂಟ್ರೋಲ್ ಮಾಡ್ಕೊಂಡು ಎಷ್ಟು ಹೊತ್ತಿರ್ಬೋದು ಅಂತ. ಈಗ ನಾನು ಇನ್ನೊಂದು ಅರ್ಧ ಗಂಟೆಯಲ್ಲಿ ಮನೆಗೆ ಹೋಗ್ತೀನಿ, ಫೈನ್, ಯಾಕಂದರೆ ದಿನ ಇರಲ್ಲ ಈ ಸಮಸ್ಯೆಗಳು ಅಲ್ವಾ. ಇವತ್ತು ಮಾತ್ರ ನನಗೇನೋ ಅರ್ಜೆಂಟ್ ಇದೆ, ನಾನು ಅರ್ಧ ಗಂಟೆಯಲ್ಲಿ ಮನೆಗೆ ಹೋಗ್ತೀನಿ, ಮನೆಗೆ ಹೋಗ್ಬಿಟ್ಟು ಮುಗಿಸ್ಕೋತೀನಪ್ಪ ಕೆಲಸ, ಅದು ಯಾವತ್ತೋ ಒಂದಿನ ಏನೂ ಆಗಲಿಕ್ಕಿಲ್ಲ. ಬಟ್ ಇಫ್ ಯು ಡೂ ಇಟ್ ರೆಗ್ಯುಲರಿ ದೆನ್ ಇಟ್ ವಿಲ್ ಕಾಸ್ ಪ್ರಾಬ್ಲಮ್. ಅದೇ ರೀತಿ ನೀವು ಕೇಳಿದ ಪ್ರಶ್ನೆ ಏನು ಅಂದರೆ, ಹೊರಗಡೆ ವಾಶ್ರೂಮ್ಗಳು ಕ್ಲೀನ್ ಇರಲ್ಲ, ಮತ್ತು
ಕ್ಲೀನ್ ಇರಲ್ಲ ಅನ್ನೋ ಕಾರಣಕ್ಕೆ ಹೋಗ್ಬೋದಾ ಹೋಗಬಾರ್ದಾ ಅಂತ. ಹೊರಗಡೆ ಪಬ್ಲಿಕ್ ಟಾಯ್ಲೆಟ್ಸು ತಕ್ಕ ಮಟ್ಟಿಗೆ ಕ್ಲೀನ್ ಇದೆ ಅಂದರೆ ಮೂಗು ಮುಚ್ಕೊಂಡಾದ್ರೂ ಹೋಗ್ಬಿಟ್ಟು ಬನ್ನಿ, ಹೋಗ್ಬೋದು ಹೋಗುವಂಥ ಸ್ಥಿತಿಯಲ್ಲಿ. ಅದರಲ್ಲಿ ತುಂಬ ಕೆಟ್ಟದಾಗಿರುವಂಥ ಸ್ಥಿತಿಯಲ್ಲೂ ಇರುತ್ತೆ, ಹೋಗೋಕ್ಕೆ ಆಗಲ್ಲ, ಆವಾಗ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಸಾಧಾರಣ ಹೊರಗಡೆ ಹೋದಾಗ ಕೆಲವೊಂದು ಬ್ಯಾಂಕ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಪೆಟ್ರೋಲ್ ಪಂಪ್ಗಳಲ್ಲಂತೂ ಇದ್ದೇ ಇರುತ್ತೆ. ಇತ್ತೀಚೆಗೆ ನಾನು ಗಮನಿಸಿದ ಹಾಗೆ ಈಗ ಒಂದು 10 ವರ್ಷ ಹಿಂದೆ ಕಂಪೇರ್ ಮಾಡಿದರೆ ವಾಶ್ರೂಮ್ಗಳು ಕಂಪ್ಯಾರಿಟಿವ್ಲಿ ಪಬ್ಲಿಕ್ ವಾಶ್ರೂಮ್ಗಳು ಕ್ಲೀನ್ ಇದೆ ಈಗ. ಹೌದು, ಈಗ ಪಬ್ಲಿಕ್ ಈವನ್ ಟೂರಿಸ್ಟ್ ಪ್ಲೇಸ್ಗಳಲ್ಲೂ ಕೂಡ ಮುಂಚೆಗೆ ಕಂಪೇರ್ ಮಾಡಿದರೆ ಈಗ ಕ್ಲೀನ್ ಜಾಸ್ತಿ ಇದೆ. ಕೆಲವೊಂದು ಪಬ್ಲಿಕ್ ಟಾಯ್ಲೆಟ್ಸ್ ಫ್ರೀ ಇರುತ್ತೆ, ಕೆಲವೊಂದು ಕಡೆ 5 ರೂಪಾಯಿ 10 ರೂಪಾಯಿ ಚಾರ್ಜಸ್ಸು ಇರುತ್ತೆ. ಬಟ್ ನಮ್ಗನ್ಸುತ್ತೆ ಅಯ್ಯೋ 10 ರೂಪಾಯಿ ಕೊಡಬೇಕಾ ಅಂತ, ಬಟ್ ಫಾರ್ ಯೋರ್ ಹೆಲ್ತ್ ಕೊಡಿ ಅಷ್ಟೇ. ಸೊ ಸಾಧ್ಯ ಆದಷ್ಟು ಹೊರಗಡೆ ಹೋಗೋದನ್ನು ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಹೋಗೋದು ಒಳ್ಳೆಯದು. ಇನ್ನೊಂದು ನೀವು ಹೇಳಿರೋದೇನು ಅಂದರೆ ನನ್ನ ಮನೆಯಲ್ಲಿ ನನಗೆ ಕಂಫರ್ಟ್ ಇದೆ, ಹೊರಗಡೆ ಬೇರೆ ಕಡೆ ಆಗಲ್ಲ ಅಂತ. ಅದು ಮೈಂಡನ್ನು ಕಂಡೀಷನ್ ಆಗಿರುತ್ತೆ, ಮೈಂಡ್ ಕಂಡೀಷನಿಂಗ್ ಅಂತ ಇದೆ, ಇಂಥದ್ದಕ್ಕೆ ಫಿಕ್ಸ್ ಆಗಿರುತ್ತೆ ಮೈಂಡ್. ಹಾಗೆ ಅಂದರೆ ನನ್ನ ಮನೆಯಲ್ಲೇ ಹೋಗಬೇಕು, ಅದು ಸುಮಾರು ವಿಷಯ ಇದೆ. ಬರೀ ಮನೆ ಟಾಯ್ಲೆಟ್ ಅನ್ನೋದು ಮಾತ್ರ ಅಲ್ಲ. ನನಗೆ ಕಾಫಿ ಕುಡಿದ್ಮೇಲೆ ಮಾತ್ರ ಹೋಗ್ತೀನಿ ನಾನು, ನನಗೆ ಕೆಲವರಿಗೆ ಪೇಪರ್ ಓದ್ತಾ ಟಾಯ್ಲೆಟಿಗೆ ಹೋಗೋ ಅಭ್ಯಾಸ ಇರುತ್ತೆ, ಹೀಗೆ ಏನೇನೋ ಒಂದು ಇರುತ್ತೆ. ಈಗ ಮೊಬೈಲ್ ನೋಡ್ಕೊಂಡಿರ್ತಾರೆ, ನ್ಯೂಸ್ ಪೇಪರ್ ಇಲ್ಲ, ಏನೇನೋ ಇಂಥದ್ದೊಂದು ರಿಚುವಲ್ಸ್ ಇರುತ್ತೆ ಅವರದ್ದು. ನನಗೆ ಹೀಗೆ ಮಾಡಿದ ಮೇಲೆ ಮಾತ್ರ ಆಗತ್ತೆ, ನನಗೆ ಬೆಳಗ್ಗೆ ವಾಕ್ ಮಾಡಿದ ಮೇಲೆ ಮಾತ್ರ ಆಗತ್ತೆ, ಹೀಗೆ ಏನೋ ಒಂದಷ್ಟು ಅವ್ರವ್ರದ್ದು ರಿಚುವಲ್ಸ್ ಇಟ್ಕೊಂಡಿರ್ತಾರೆ ಅವರು. ಆ ಥರ ಕಂಡೀಷನಿಂಗ್ ಆಗಿರುತ್ತೆ ಮೈಂಡ್. ಬಟ್ ಅದು ರಿಯಲ್ ಅಲ್ಲ ಅಂದರೆ ಅವ್ರ ದೇಹ ಮನಸ್ಸು ಆ ಥರ ಫಿಕ್ಸ್ ಆಗಿರುತ್ತೆ. ಅದಿಲ್ಲದೇನೋ ಮಾಡೋಕ್ಕೆ ಸಾಧ್ಯ ಇದೆ, ಬಟ್ ಅವ್ರ ಅದರಿಂದ ಹೊರಗಡೆ ಬರಬೇಕು. ಕೆಲವರಿಗೆ ಪಬ್ಲಿಕ್ ಟಾಯ್ಲೆಟ್ ಅಂತ ಅಲ್ಲ, ನೆಂಟರ ಮನೆಗೆ ಹೋಗಿರ್ತಾರೆ, ಸ್ನೇಹಿತರ ಮನೆಗೆ ಹೋಗಿರ್ತಾರೆ, ಅಲ್ಲಿ ವಾಶ್ರೂಮ್ ಕ್ಲೀನೇ ಇರುತ್ತೆ, ಆದರೂ ಹೋಗೋಕ್ಕಾಗಲ್ಲ. ಅದು ಮಾನಸಿಕವಾಗಿ ನಾವು ಒಂದೆರಡು ದಿನ ಬೇಕಾಗತ್ತೆ ಹೊಸ ಜಾಗಕ್ಕೆ ಹೋದರೆ. ಈಗ ನಾವು ಹಾಸ್ಟೆಲಿಗೆ ಹೋದ್ವಿ ಅಂದರೆ ಅಲ್ಲಿನ ವಾಶ್ರೂಮಿಗೆ ನಮಗೆ ಸೆಟ್ ಆಗೋದಕ್ಕೆ ಮತ್ತೊಂದೆರಡು ದಿನ ಬೇಕಾಗತ್ತೆ ಕೆಲವರಿಗೆ. ಹೌದು, ಇದು ರೂಢಿ ಮಾಡ್ಕೋಬೇಕು, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಆರೋಗ್ಯಕ್ಕೆ ನಾವು ರೂಢಿ ಮಾಡ್ಕೋಬೇಕು ಇಂಥದ್ನೆಲ್ಲ. ಯಾರು ಹೆಚ್ಚು ಹೊರಗಡೆ ಓಡಾಡ್ತೀರಾ, ಯಾರು ಹೆಚ್ಚು ಪ್ರವಾಸ ಹೋಗ್ತೀರಾ, ಇಂಥವರು ಇದಕ್ಕೆಲ್ಲ ತಯಾರಿದ್ದೇ ಹೋಗಬೇಕು, ರೆಡಿ ಮಾಡ್ಕೋಬೇಕು ಮೈಂಡನ್ನು. ಇಲ್ಲ ಇದಕ್ಕೆ ಟಾಯ್ಲೆಟಿಗೆ ಹೋಗೋದು ಮಾತ್ರ ಅಲ್ಲ, ನಿದ್ದೆ ಮಾಡೋದಕ್ಕೂ ಸಂಬಂಧ ಇದೆ. ಅವ್ರ ಹಾಸಿಗೆಯಲ್ಲಿ ಅವರ ರೂಮಲ್ಲಿ ಮಲಗಿದ್ರೆ ಮಾತ್ರ ನಿದ್ದೆ ಬರೋವಂಥದ್ದು, ಅವ್ರ ಬೆಡ್ಶೀಟ್ ಇದ್ರೆ ಮಾತ್ರ ನಿದ್ದೆ ಬರೋವಂಥದ್ದು. ಜಾಗ ಬದಲಾವಣೆ ಆದ್ರೆ ನಿದ್ದೆ ಬರಲ್ಲ, ಹೊಸ ಜಾಗದಲ್ಲಿ ನಿದ್ದೆ ಬರಲ್ಲ. ತುಂಬಾ ಜನಕ್ಕೆ ಇದೆಲ್ಲ ಸಮಸ್ಯೆಗಳಿರುತ್ತೆ. ಡೈಲಾಗ್ ನೆನಪಾಗುತ್ತಲ್ಲ, ಚಿಂತೆ ಇಲ್ಲದೆ ಒಂದು ಸಂತೆಯಲ್ಲೂ ನಿದ್ದೆ, ಇದೆಲ್ಲ ಚಿಂತೆಗಳೇ. ನನಗೆ ನನ್ನ ಮನೇಲಿ ಮಾತ್ರ ನಿದ್ದೆ ಬರುತ್ತೆ, ಇದೆಲ್ಲ ನಾವೇ ಸೃಷ್ಟಿ ಮಾಡ್ಕೊಂಡಿರೋವಂಥ ಸಮಸ್ಯೆಗಳಿದೆಲ್ಲ. ಸೊ ಹಾಗೆ ಕಮಿಂಗ್ ಬ್ಯಾಕ್ ಟು ಯೂರಿನ್ ಪಾಸ್ ಮಾಡೋದು, ವಾಶ್ರೂಮ್ಗಳು ಹೊರಗಡೆ ಸಾಧ್ಯ ಆದಷ್ಟು ಹೋಗಿ. ಇಲ್ಲ ಯಾವುದೋ ಒಂದು ಕಡೆಯಲ್ಲಿ ವಾಶ್ರೂಮೇ ಇಲ್ಲ, ನನಗೆ ಅರ್ಜೆಂಟ್ ಹೋಗಬೇಕು, ವೆರಿ ಕಾಮನ್ ಥಿಂಗ್. ಹೆಣ್ಮಕ್ಳು ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ವಾಶ್ರೂಮ್ ಕ್ಲೀನ್ ಇಲ್ಲ, ಹೊರಗಡೆ ಜಾಗ ಇದೆ, ಸ್ವಲ್ಪ ಪ್ರೈವೇಸಿ ಇದೆ, ಅಲ್ಲಿ ಯೂರಿನ್ ಪಾಸ್ ಮಾಡೋದ್ರಿಂದ ಯಾರಿಗೂ ಏನೂ ಸಮಸ್ಯೆ ಇಲ್ಲ. ಹಾಗಂತ ರಸ್ತೆ ಬದಿಲೆಲ್ಲ ಹೋಗಿ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ, ಪ್ರೈವೇಸಿ ಪ್ರಾಬ್ಲಮ್ಮು ಇದೆ. ಇನ್ನೊಂದು ಹೈಜೀನ್ ಸಮಸ್ಯೆನೂ ಬರುತ್ತೆ. ಎಲ್ಲೆಲ್ಲೋ ನಾವು ಈಗ ಯಾರೋ ಎಲ್ಲೋ ಒಂದು ಕಡೆ ಯಾರ್ದೋ ಮನೆ ಮುಂದೆ, ನಮ್ಮ ಮನೆ ಮುಂದೆ ಬಂದು ಯಾರಾದರೂ ಮಾಡಿದರೆ ನಮಗನ್ಸಲ್ವಾ ಇದೇನು ಇಲ್ಲಿ. ಈಗ ಬೆಂಗಳೂರಲ್ಲಿ ನೋಡ್ತೀವಿ, ನಾಯಿಗಳನ್ನು ಬರ್ತಾರೆ, ಮನೆ ಮುಂದೆ ಮಾಡಿಸ್ಬಿಟ್ಟು ಹೋಗ್ತಾರೆ, ನಮ್ಗೆ ಎಷ್ಟು ಅಸಹ್ಯ ಅನಿಸುತ್ತೆ. ಆ ಥರ ಇನ್ನೊಬ್ರಿಗೆ ಆಗಬಾರ್ದು. ಸೊ ನಾವು ಅಂಥ ಒಂದು ಸಂದರ್ಭ, ಎಸ್ಪೆಷಲಿ ಪ್ರವಾಸ ಮಾಡುವಾಗ ಈ ಸಮಸ್ಯೆಗಳು ಬಂದಾಗ, ಬಯಲು ಶೌಚ ಅಕಸ್ಮಾತ್ ಬೇರೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ವಿ ಕ್ಯಾನ್ ಗೋ ಫಾರ್ ದ್ಯಾಟ್. ಪ್ರೈವೇಸಿ ಇದೆ, ಸ್ವಲ್ಪ ಜಾಗ ಚೆನ್ನಾಗಿದೆ, ನೋ ಇಶ್ಯೂಸ್. ಇಲ್ಲಾಂದರೆ ನೀವು ಅದನ್ನು ಕಂಟ್ರೋಲ್ ಇನ್ನೊಂದು ಏನಾಗುತ್ತೆ ಅಂದರೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ತುಂಬ ಹೊತ್ತು, ಎಸ್ಪೆಷಲಿ ಯೂರಿನ್ನ ಜಾಸ್ತಿ ಹೊತ್ತು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಏನಾಗುತ್ತೆ ಅಂದರೆ ನಮ್ಮ ಮೂತ್ರಕೋಶದಿಂದ ಯೂರಿನ್ ಕೆಳಗಡೆ ಬರೋದಕ್ಕೆ ಒಂದು ಪೈಪ್ ಥರ, ಒಂದು ನಾಳ ಅಂತ ಇರುತ್ತೆ, ಯುರೆತ್ರ ಅಂತ ಹೇಳ್ತೀವಿ. ಅದನ್ನು ಕಂಟ್ರೋಲ್ ಮಾಡೋದು ಸ್ನಾಯುಗಳಿರುತ್ತೆ, ಮಸಲ್ಸ್ ಇರುತ್ತೆ. ಆ ಮಸಲು ಟೈಟ್ ಆಗಿದಾಗ ಕಂಟ್ರೋಲಲ್ಲಿರುತ್ತೆ. ಆದರೆ ಯಾವಾಗ ಮೇಲಿಂದ ಪ್ರೆಷರ್ ಬರ್ತಾ 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 ಹೋಗುತ್ತೆ, ನರ್ವ್ಸ್ ಸಿಗ್ನಲ್ಸ್ ಕಳಿಸ್ತಾ ಇರುತ್ತೆ ಮೆದುಳಿಗೆ, ಮೇಲ್ಗಡೆಗೆ ಸ್ಪೈನಲ್ ಕಾರ್ಡ್ಗೆ ಕಳಿಸ್ತಾ ಇರುತ್ತೆ ಸಿಗ್ನಲ್ಸು. ಇಲ್ಲಿ ಪ್ರೆಷರ್ ಇದೆ, ನಾನು ಓಪನ್ ಆಗಬೇಕು, ಗೇಟ್ ಓಪನ್ ಆಗಬೇಕಲ್ಲ. ಈಗ ನೀವು ಒಂದು ಗೇಟ್ ಕ್ಲೋಸ್ ಮಾಡ್ತೀರಾ, ಒಂದು 500 ಜನ ಬಂದು ನುಗ್ಗಿದ್ರೆ ಗೇಟ್ ಓಪನ್ ಆಗಲೇಬೇಕಲ್ಲ, ಹೌದು ಅಲ್ವಾ? ಇಬ್ರು ತಳ್ಳಿದ್ರೆ ಏನೂ ಆಗಲ್ಲ. ಸೊ ಆಗ ನಮಗೆ ಗೊತ್ತಿಲ್ಲದೆ ಕಂಟ್ರೋಲ್ ಮೀರಿ, ನಮ್ಮ ಹಿಡಿತ ಮೀರಿ ಯೂರಿನ್ ಪಾಸ್ ಆಗುವಂಥದ್ದು. ಇನ್ನೊಂದು ಸಮಸ್ಯೆ ಏನು ಅಂದರೆ, ಸ್ವಲ್ಪ ವಯಸ್ಸಾದ ಮಹಿಳೆಯರಲ್ಲಿ ಇದು ಜಾಸ್ತಿ ಇರುತ್ತೆ. ಮಹಿಳೆಯರಲ್ಲಿ ಜಾಸ್ತಿ ಇರುವಂಥದ್ದು ವಯಸ್ಸಾದವರಲ್ಲಿ, ಅಥವಾ ಡೆಲಿವರಿ ಆಗಿ ಸ್ವಲ್ಪ ಸಮಯ, ಆರಂಭದ ಒಂದಷ್ಟು ಕಾಲ ಡೆಲಿವರಿ ಆದಮೇಲೆ ಕೂಡ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ.
ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ. ಯೂರಿನ್ ಆಗಾಗ ಪಾಸ್ ಆಗುವಂಥದ್ದು ಇದು ಕೂಡ ಒಂದು ಸಮಸ್ಯೆ ಇದೆ. ಅಂಥ ಸಮಸ್ಯೆ ಇದ್ದರೂ ಅದಕ್ಕೆ ಚಿಕಿತ್ಸೆ ಇದೆ ಟು ಸಮ್ ಎಕ್ಸ್ಟೆಂಟ್. ಕಂಟ್ರೋಲ್ ಸ್ನಾಯುಗಳನ್ನು ಟೈಟ್ ಮಾಡುವಂಥದ್ದು ಎಲ್ಲ. ಆಗ ಅಡಲ್ಟ್ ಡಯಪರ್ ಯೂಸ್ ಮಾಡಬೇಕಾಗತ್ತೆ ಅಂತ ಸಮಸ್ಯೆ ಇದ್ದಾಗ. ಆ ಥರ ಪ್ರಾಬ್ಲಮ್ ಯೂರಿನರಿ ಇನ್ಕಾಂಟಿನೆನ್ಸ್ ಇದ್ದರೆ ಆವಾಗ ಅದನ್ನು ಯೂಸ್ ಮಾಡ್ಕೋಬೋದು. ಯಾಕೆಂದರೆ ಅದಕ್ಕೆ ಮೆಡಿಸಿನ್ ಅಂತ ಇಲ್ಲ, ಮಾತ್ರೆ ತಗೊಂಡು ಅದನ್ನ ಕಂಟ್ರೋಲ್ ಮಾಡ್ತೀನಿ ಅಂತ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಮಸಲ್ಸ್ ಅಲ್ವಾ, ಸ್ನಾಯುಗಳು. ನನಗೆ ಈ ಥರ ಟೈಟ್ ಮಾಡೋಕ್ಕೆ ಈ ಸ್ನಾಯುಗಳಿಗೆ ಶಕ್ತಿ ಬೇಕು, ಕೈಯನ್ನು ಗಟ್ಟಿ ಮಾಡೋಕ್ಕೆ. ಆ ಶಕ್ತಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದು ಸುತ್ತ ಆ ಯುರೆತ್ರಾದ ಸುತ್ತ ಏನು ಯೂರಿನರಿ ಸ್ಪಿಂಕ್ಟರ್ ಅಂತ ಹೇಳ್ತೀವಿ, ಆ ಮೂತ್ರ ಹೊರಗಡೆ ಬರುವಂಥ ಸುತ್ತಲಿನ ಸ್ನಾಯುಗಳಿಗೆ ಶಕ್ತಿ ಇರಲ್ಲ ಆಗ. ಸೊ ಆವಾಗ ಅಡಲ್ಟ್ ಡಯಪರ್ಸ್ ಏನು ಬಳಸ್ತೀವಿ ಅದನ್ನು ಬಳಸಬಹುದು. ನೀವು ಆವಾಗಲೇ ಹೇಳಿದ್ರಿ ಒಂದು ವಾಶ್ರೂಮ್ ಸ್ವಲ್ಪ ಕೆಟ್ಟದಾಗಿದ್ರೂ ಕೂಡ ಒಂದ್ಸಲ ನೀವು ಹೋಗಿ ಬರಬಹುದು ಅಂತ. ಬಟ್ ಇನ್ನೂ ತುಂಬ ಜನರಿಗೆ ಡೌಟ್ ಇರುತ್ತೆ, ವಾಶ್ರೂಮ್ ತುಂಬ ಅಂದರೆ ಗಲೀಜಿದೆ, ನಾನು ಹೋದರೆ ನನಗೆ ಯೂರಿನ್ ಇನ್ಫೆಕ್ಷನ್ ಆಗಬಹುದು ಅನ್ನುವಂಥ ಭಯ ಇರುತ್ತೆ. ಅಂದರೆ ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಅಂದರೆ ಅಷ್ಟು ಕ್ವಿಕ್ಕಾಗಿ ಆಗುತ್ತಾ, ಏನು ಪ್ರಾಬ್ಲಮ್ ಆಗುತ್ತೆ ಯೂರಿನ್ ಇನ್ಫೆಕ್ಷನ್ ಆದರೆ? ಅಂದರೆ ಈಗ ಎಲ್ರಿಗೂ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಅಂತ ಗೊತ್ತಿದೆ, ಕೆಲವರಿಗೆ ಆಗಿರಬಹುದು, ಕೆಲವರಿಗೆ ಆಗದೇನೂ ಇರಬಹುದು. ಸೊ ಆ ಭಯದಲ್ಲೇ ಕೆಲವರು ನಿಂತಿರ್ಬೋದು, ಆಗುತ್ತೆ ಅನ್ನೋ ಭಯದಲ್ಲೇ. ಸೊ ಅಂಥವ್ರಿಗಂತೂ ಈಗ ಅನ್ಸಿರ್ಬೋದು, ಯಾಕಂದ್ರೆ ಎಲ್ಲರೂ ಈ ಸಿಚುವೇಶನ್ ಅನ್ನ ಫೇಸ್ ಮಾಡೇ ಇರ್ತಾರೆ, ಹೊರಗಡೆ ಹೋಗ್ಲೇಬೇಕಾಗತ್ತೆ, ವಾಶ್ರೂಮ್ ಚೆನ್ನಾಗಿರೋದಿಲ್ಲ, ಹೋಗ್ಲೇಬೇಕಾಗಿರುತ್ತೆ. ಸೊ ಇಂಥ ಭಯದಿಂದ ತುಂಬಾ ಜನ ನಿಂತಿರ್ಬೋದು, ಅಥವಾ ಅದೇ ತಲೆಯಲ್ಲಿ ಓಡ್ತಿರ್ಬೋದು, ಈಗ ಹೋದ್ರೆ ಯೂರಿನ್ ಇನ್ಫೆಕ್ಷನ್ ಆಗ್ಬೋದೇನೋ, ಗಲೀಜಿದೆಯೇನೋ, ಈ ತರ. ಅಂದ್ರೆ ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಆಗುತ್ತೆ ಇನ್ಫೆಕ್ಷನ್ ಆದ್ರೆ ಏನ್ ಇನ್ಫೆಕ್ಷನ್ಸ್ ಆಗುತ್ತೆ ಅಂತ? ಯೂರಿನ್ ಇನ್ಫೆಕ್ಷನ್ ಅಲ್ಲಿ ಬೇರೆ ಬೇರೆ ತರ ಇದೆ. ಒಂದು, ನಾವೆಲ್ಲೂ ಹೊರಗಡೆ ಪಬ್ಲಿಕ್ ಟಾಯ್ಲೆಟ್ ಹೋಗಿಲ್ಲ, ಮನೇಲೇ ಇದ್ದೀವಿ, ಆದರೂ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು. ಆಗ್ಬೋದು. ಯೂರಿನ್ ಇನ್ಫೆಕ್ಷನ್ನಿಗೆ ಸುಮಾರು ಕಾರಣಗಳಿದೆ. ಅದರ ಬಗ್ಗೆ ಹೇಳೋದಾದರೆ ಡಿಟೇಲ್ ಆಗಿ ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಮೊದಲನೇದು, ನಮ್ಮ ಹೆಣ್ಣು ಮಕ್ಕಳಿಗೆ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಕಂಪೇರ್ ಟು ಮೆನ್, ಗಂಡಸರಿಗಿಂತ. ಅದಕ್ಕೆ ಏನು ಕಾರಣ ಅಂತ ಅಂದರೆ, ನಾನು ಯುರೆತ್ರ ಅಂತ ಅಂದರೆ ಈ ಮೂತ್ರನಾಳ, ಬ್ಲ್ಯಾಡರಿಂದ, ಮೂತ್ರಕೋಶದಿಂದ ಹೊರಗಡೆ ಮೂತ್ರವನ್ನು ತರುವಂಥ ಒಂದು ಪೈಪ್ ಥರ ಒಂದು ನಾಳ ಇರುತ್ತೆ. ಅದರ ಲೆಂತ್ ಅದು ಎಷ್ಟು ಉದ್ದ ಇರುತ್ತೆ? ಹೆಣ್ಣು ಮಕ್ಕಳಲ್ಲಿ ಬರೀ 4 ಸೆಂಟಿಮೀಟರ್ ಇರುತ್ತೆ ಅದು. ಗಂಡು ಮಕ್ಕಳಲ್ಲಿ ಸುಮಾರು 10-11 ಸೆಂಟಿಮೀಟರ್ ಉದ್ದ ಇರುತ್ತೆ. ಓಕೆ. ಮೂತ್ರಕೋಶದಿಂದ ಹೊರಗಡೆ ಬರುವಂಥದ್ದು. ಸೊ ಯಾವುದೇ ಇನ್ಫೆಕ್ಷನ್ನು ಹೊರಗಿನಿಂದ, ಯಾವುದೇ ಸೋಂಕು, ಇದು ಸೂಕ್ಷ್ಮಾಣುಜೀವಿ ಯಾವುದೋ ಒಂದು ಹೋದರೂ ಕೂಡ, ಯೂರಿನರಿ ಟ್ರ್ಯಾಕ್ಟ್ ಒಳಗಡೆ ಹೋದರೂ ಕೂಡ ಹೆಣ್ಮಕ್ಳಲ್ಲಿ ಬೇಗ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಆ ಯುರೆತ್ರದ ಏನು ಲೆಂತ್ ಕಡಿಮೆ ಇದೆ, ಬೇಗ ಇನ್ಫೆಕ್ಟ್ ಆಗಿಬಿಡುತ್ತೆ. ಇನ್ನೊಂದು, ನಮ್ಮ ಪ್ರೈವೇಟ್ ಪಾರ್ಟ್ಸಲ್ಲಿ ಏನು ವೆಜೈನಾ ಅಂತ ಏನು ಹೇಳ್ತೀವಿ, ಯೋನಿಯಲ್ಲಿ ನೂರಾರು ಸೂಕ್ಷ್ಮಾಣುಜೀವಿಗಳಿದೆ, ಆಲ್ರೆಡಿ ಇದೆ. ಅದು ಸಹಜವಾಗಿ ಇರುವಂಥದ್ದು. ಮನುಷ್ಯನ ದೇಹದಲ್ಲಿ ಪೂರ್ತಿ ಸೂಕ್ಷ್ಮಾಣುಜೀವಿಗಳು. ನಾವು ಒಬ್ಬ ಮನುಷ್ಯ ಅಂತ, ನಾನು ಅಂತ ಅಂದ್ಕೊಂಡಿರ್ತೀವಿ. ಮಿಲಿಯನ್ಸ್, ಬಿಲಿಯನ್ಸ್, ಟ್ರಿಲಿಯನ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಲಿವಿಂಗ್ ಆನ್ ಮೈ ಬಾಡಿ, ಆನ್ ಆ್ಯಂಡ್ ಇನ್ ಮೈ ಬಾಡಿ, ಆಯಿತಾ? ಸೊ ಪ್ರೈವೇಟ್ ಪಾರ್ಟಲ್ಲಿ ಇದ್ದೇ ಇರುತ್ತೆ ಸೂಕ್ಷ್ಮಾಣುಜೀವಿಗಳು. ಅದರಲ್ಲಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳು ಇರುತ್ತೆ, ಹಾರ್ಮ್ಲೆಸ್ ಬ್ಯಾಕ್ಟೀರಿಯಾಗಳು ಇರುತ್ತೆ. ನಮ್ಮ ಇಮ್ಯುನಿಟಿ ಎಲ್ಲಿ ತನಕ ಚೆನ್ನಾಗಿದೆಯೋ ಅದು ನಮಗೆ ಏನೂ ಮಾಡೋದಿಲ್ಲ. ನಮ್ಮ ದೇಹದಲ್ಲೇ ಇದ್ದರೂ ಕೂಡ ನಮಗೇನೂ ಸಮಸ್ಯೆ ಇಲ್ಲ. ನಮಗೆ ಎಲ್ಲಿ ತನಕ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದೆಯೋ ಅಲ್ಲಿ ತನಕ ಸಮಸ್ಯೆ ಇಲ್ಲ. ಒಂದು ಸಾಮಾನ್ಯ ಏನು pH ಅಂತ ಹೇಳ್ತೀವಿ, ಆ್ಯಸಿಡಿಕ್ ಮತ್ತು ಬೇಸ್. ಅಂದರೆ ವೆಜೈನಲ್ ಡಿಸ್ಚಾರ್ಜ್ಗಳು ಏನಿರುತ್ತೆ, ಅಲ್ಲಿ ಒಂದು ಸ್ರಾವ, ಒಂದು ಲಿಕ್ವಿಡ್ ಫ್ಲೂಯಿಡ್ ಥರ ಬರ್ತಿರತ್ತಲ್ಲ, ಅದು ಆ್ಯಸಿಡಿಕ್ ನೇಚರ್ ಇರುತ್ತೆ, pH ಕಡಿಮೆ ಇರುತ್ತೆ ಅದರದ್ದು. ಆ ಥರ ಇದ್ದಾಗ ಯಾವುದೇ ಸೋಂಕು ಹಬ್ಬೋದಿಲ್ಲ. ಯಾವುದೇ ಕಾರಣಕ್ಕೆ ಅದರಲ್ಲಿ ವೇರಿಯೇಷನ್ ಆಯಿತು ಅಂತ ಆದರೆ ಸೋಂಕು ತನ್ನಿಂತಾನೇ ಹಬ್ಬತ್ತೆ. ಆಗ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು. ವೆಜೈನಲ್ ಕೂಡ ವೆಜೈನಲ್ ಇನ್ಫೆಕ್ಷನ್ಸ್ಗಳು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದರೂ ಆಗ್ಬೋದು. ಆವಾಗ ಅದು ಯೂರಿನ್ ಇನ್ಫೆಕ್ಷನ್ ಆಗಿ ಟ್ರಾನ್ಸ್ಮಿಟ್ ಆಗುತ್ತೆ. ಅದು ತುಂಬ ಸಮೀಪದಲ್ಲಿರೋದ್ರಿಂದ ಟ್ರಾನ್ಸ್ಮಿಟ್ ಆಗುತ್ತೆ. ಇನ್ನೊಂದು, ಹೊರಗಡೆ ಹೋದಾಗ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅಂದರೆ, ಹೇಗೆ ಸೋಂಕುಗಳು ನಮಗೆ ಬರುತ್ತೆ ಅಂತ. ಒಂದು, ಟಾಯ್ಲೆಟ್ ಕ್ಲೀನ್ ಇಲ್ಲ, ಎಸ್ಪೆಷಲಿ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಇದ್ದರೆ ಸಮಸ್ಯೆ ಕಡಿಮೆ. ಓಕೆ. ಯಾಕೆಂದರೆ ನಮ್ಮ ದೇಹದ ಭಾಗ ಕಾಂಟ್ಯಾಕ್ಟ್ ಆಗೋದಿಲ್ಲ ಅಲ್ಲಿಗೆ, ಟಾಯ್ಲೆಟಿಗೆ. ಯಾವಾಗ ವೆಸ್ಟರ್ನ್ ಸ್ಟೈಲ್ ಕಮೋಡ್ಗಳು ಇದೆಯೋ, ಈಗ ಹೆಚ್ಚಿನ ಕಡೆ ಅದನ್ನೇ ಮಾಡ್ತಾರೆ. ಹೌದು. ಅದು ಹಲವು ರೀತಿಗಳಿಂದ ಆರೋಗ್ಯಕ್ಕೆ ಹಾನಿಕರ, ಸೋಂಕಿನ ದೃಷ್ಟಿಯಿಂದ. ಯಾಕಂದರೆ ನಮ್ಮ ದೇಹದ ಭಾಗ ತಾಗತ್ತೆ ಅಲ್ಲಿಗೆ. ನಮ್ಮ ಏನು ನಾವು ಮೂತ್ರ ವಿಸರ್ಜನೆ ಮಾಡುವ ಪ್ರೈವೇಟ್ ಪಾರ್ಟ್ಸ್ ಅತ್ಯಂತ ಸಮೀಪದಲ್ಲಿ ತಾಗತ್ತೆ ಅಲ್ಲಿ. ನಮ್ಮ ಅದ್ರ ಮೇಲೆ ಕೂತಿರ್ತೀವಿ ನಾವು ಆ ಥರ ಬಳಸಿದ್ರೆ, ಆಗ ಸೋಂಕು
ಬೇಗ, ಯಾಕಂದರೆ ಅಲ್ಲಿ ಅದು ಸೋಂಕು ಅಂದ್ರೆ ಒಂದು ಕಡೆಯಲ್ಲಿ ಅಟ್ಯಾಚ್ ಆಗಿರಲ್ಲ, ಅದು ಗಾಳಿಲಿ ಬರ್ತಾ ಇರ್ಬೋದು. ಇಟ್ ಕ್ಯಾನ್, ಅಲ್ಲಿ ಫ್ಲಶ್ ಮಾಡ್ತೀವಿ, ಮೇಲ್ ಬರುತ್ತೆ. ಫ್ಲಶ್ ಮಾಡಿದಾಗ ಅಲ್ಲಿರುವಂಥ ಹಲವಾರು ಮೈಕ್ರೋ ಆರ್ಗ್ಯಾನಿಸಮ್ಸ್ ಮೇಲೆ ಹಾರತ್ತೆ, ನೀರಿನ ಕಣಗಳ ಜೊತೆಗೆ ಮೇಲೆ ಬರುತ್ತೆ, ನಮಗೆ ಕಾಣಿಸಲ್ಲ. ಹೌದು. ಸೊ ಇದೆಲ್ಲ ದೃಷ್ಟಿಯಿಂದ ಸೋಂಕು ಇಂಡಿಯನ್ ಕಮೋಡ್ಸಲ್ಲೂ ಆಗಲ್ಲ ಅಂತ ಹೇಳಲ್ಲ, ಬಟ್ ವೆಸ್ಟರ್ನ್ ಸ್ಟೈಲ್ ಕಮೋಡಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ಅದು ಸಂಪರ್ಕ ಜಾಸ್ತಿ ಇರೋದ್ರಿಂದ. ಇನ್ನೊಂದು ಬಳಸುವಂಥ ನೀರು, ಹೊರಗಡೆಯಲ್ಲಿ ಬಳಸುವಂಥ ನೀರು, ಅದರಲ್ಲಿ ಏನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ ನಮಗೆ ಗೊತ್ತಿಲ್ಲ. ನಮಗೆ ಸೋಂಕು ಉಂಟು ಮಾಡುವಂಥದ್ದಲ್ಲಿ ಇರಬಹುದು, ಅದು ಅಲ್ಲೇ ಇರುತ್ತೆ, ಅದು ಏನು ಕಂಟ್ಯಾಮಿನೇಷನ್ ಆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಇನ್ನೊಂದು, ನಾವು ಹೊರಗಡೆ ಎಲ್ಲ ಹೋಗಿ ಪಬ್ಲಿಕ್ ಟಾಯ್ಲೆಟ್ ಮುಟ್ಟಿರ್ತೀವಿ, ಅದೇ ಕೈಯನ್ನು ನಾವು ತೊಳೆಯದೆ ನಮ್ಮ ದೇಹವನ್ನು ಮುಟ್ಟಕ್ಕೆ ಬಳಸಿದ್ರೆ, ಪಬ್ಲಿಕ್ ಟಾಯ್ಲೆಟ್ಗೆ ಹೋಗ್ತೀವಿ, ಡೋರ್ ಓಪನ್ ಮಾಡ್ತೀವಿ, ಟ್ಯಾಪ್ ಓಪನ್ ಮಾಡ್ತೀವಿ, ಬಕೆಟ್ ಇದ್ದರೆ, ಜೆಟ್ ಸ್ಪ್ರೇ ಇದ್ದರೆ, ಏನಿದೆಯೋ ಎಲ್ಲವನ್ನೂ ಮುಟ್ಬೋದು, ನಮ್ಮ ಕೈಗೆ ಕಂಟ್ಯಾಮಿನೇಟ್ ಆಗಿರುತ್ತೆ. ಹೌದು ಅಲ್ವಾ? ಸೊ ನಾವು ನಮ್ಮ ದೇಹ ಮುಟ್ಕೋತೀವಿ, ವಾಶ್ ಮಾಡ್ಕೊಳ್ಳೋಕೆ ಯಾವುದೋ ಕಾರಣಕ್ಕೆ ಮುಟ್ಕೊಳ್ಬೋದು, ಆಗ ಸೋಂಕಾಗ್ಬೋದು. ಅದಲ್ಲದೆ ಹಾಗೆ ಕೂಡ ಗಾಳಿಯಲ್ಲಿ, ಟಾಯ್ಲೆಟಲ್ಲಿ ಆ ಸೋಂಕುಗಳು ಇದ್ದರೆ ಯು ವಿಲ್ ಗೆಟ್ ಇನ್ಫೆಕ್ಟೆಡ್. ಇಮ್ಯುನಿಟಿ ಲೋ ಇದ್ದರೆ ಆಗುತ್ತೆ. ಇಮ್ಯುನಿಟಿ ತುಂಬ ಸ್ಟ್ರಾಂಗ್ ಇದ್ದರೆ ಸಾಧ್ಯತೆಗಳು ಕಡಿಮೆ. ಬಟ್ ಈ ತರ ಯೋಚನೆ ಮಾಡಿದ್ರು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದಲ್ಲ, ಯಾಕಂದ್ರೆ ಬಾಗಿಲು ಓಪನ್ ಮಾಡೋದು, ಮುಟ್ತೀವಿ, ಟ್ಯಾಪ್, ಮತ್ತೆ ಅದೇ ತಲೆಯಲ್ಲಿ ಕೂತ್ಬಿಟ್ರು. ಒಂದು ಸ್ಯಾನಿಟೈಸರ್ಸ್ ಯೂಸ್ ಮಾಡ್ಬೋದು ಟು ಸಮ್ ಎಕ್ಸ್ಟೆಂಟ್, ನೀರಲ್ಲಿ ಚೆನ್ನಾಗಿ ತೊಳ್ಕೊಬೋದು ಕೈನ, ಇದನ್ನೆಲ್ಲ ಸೋಪ್ ಬಳಸಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೋದು. ಸ್ಯಾನಿಟೈಸರ್ ಕೂಡ ಬಳಸ್ಕೋಬೋದು. ಮತ್ತೆ ಸಾಧ್ಯ ಆದಷ್ಟು ಪಬ್ಲಿಕ್ ಟಾಯ್ಲೆಟ್ಗಳಿಗೆ ಹೋಗುವಾಗ ನಮ್ಮದೇ ಟಿಶ್ಯೂ ಪೇಪರ್ಸ್ನ ನಾವೇ ತಗೊಂಡು ಹೋಗ್ಬೇಕು. ಅಲ್ಲಿ ಕೆಲವೊಂದು ಕಡೆಯಲ್ಲಿ ಇರಬಹುದು, ಈ ಮಾಲ್ಗಳಲ್ಲಿ ಇಂಥ ಕಡೆಗಳಲ್ಲಿ ಟಿಶ್ಯೂ ಪೇಪರ್ ಅವೈಲೇಬಿಲಿಟಿ ಇರುತ್ತೆ, ಬಟ್ ಅಲ್ಲಿರೋದನ್ನ ಬಳಸೋದಕ್ಕಿಂತನೂ ನಮ್ಮ ಟಿಶ್ಯೂ ಪೇಪರ್ಸ್ನೇ ನಾವು ತಗೊಂಡು ಹೋಗಿ ಬಳಸ್ಕೊಳ್ಳೋದು ಎಲ್ಲ ರೀತಿಯಿಂದ ಉತ್ತಮ. ಇನ್ನೊಂದು ವೆಟ್ ವೈಪ್ಸ್ ಸಿಗತ್ತೆ ಹೊರಗಡೆ, ಅದು ತುಂಬ ಒಳ್ಳೆಯದು ಅಂತ ಅಲ್ಲದೇ ಇದ್ರೂ ಕೆಲವೊಂದು ಸಂದರ್ಭದಲ್ಲಿ ನಾವು ಬಳಸ್ಬೋದು ಅನಿವಾರ್ಯತೆ ಇದ್ದಾಗ. ಈಗ ಈ ಥರ ಸಮಸ್ಯೆಗಳಾದಾಗ ಅದೇ ನೀವು ಇದಕ್ಕೆ ಬೇಕಾಗಿರುವಂಥ ಪರಿಹಾರಗಳ ರೀತಿಯಲ್ಲೂ ಕೂಡ ಹೇಳಿದ್ರಿ, ಬಟ್ ಈಗ ಹೊರಗಡೆ ಹೋದಾಗ ಅಂತ ಅಲ್ಲ, ವಾಶ್ರೂಮಲ್ಲಿ ಅಂತ ಹೇಳಿದಾಗ ಕೆಲವು ಆಫೀಸಲ್ಲಿ ಇದ್ದವ್ರಿಗೂ ಕೂಡ ತುಂಬ ಜಾಸ್ತಿ ಸಲ ಹೋಗ್ತಾರೆ. ಈಗ ನೀವು ಒಂದು 8 to 10 times ನಾರ್ಮಲ್ ಅಂತ ಹೇಳಿದ್ರೆ ಹೋಗ್ಬೋದು. ಕೆಲವರು ಜಾಸ್ತಿ ಸಲ ಹೋಗೋದು ಕೂಡ ಸಮಸ್ಯೆನೇನಾ? ಅಂದ್ರೆ ಅದಕ್ಕಿಂತ ಜಾಸ್ತಿ ಟೈಮ್ ಹೋದ್ರೆ ಅಂದ್ರೆ ತುಂಬಾ ನೀರು ಕುಡಿ, ಈಗ ಅದೇ 3 ಲೀಟರ್ 4 ಲೀಟರ್ ಅಂತ ಹೇಳಿದಾಗ ಅಫ್ಕೋರ್ಸ್ ಹೋಗ್ಲೇಬೇಕಾಗತ್ತೆ, ಹೋಗ್ಲೇಬೇಕು. ಅಂದ್ರೆ ಅಷ್ಟು ಟೈಮ್ ಹೋಗೋದು ಕೂಡ ಏನಾದ್ರೂ ಎಫೆಕ್ಟ್ ಇರುತ್ತಾ? ಬ್ಲ್ಯಾಡರಲ್ಲಿ ಒಂದ್ಸಲ ಮೂತ್ರಕೋಶದಲ್ಲಿ ತುಂಬಿದ ಮೇಲೆ ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಬಟ್ ಅಷ್ಟೊಂದು ನೀರು ನಮಗೆ ಬೇಕಿತ್ತಾ ಅನ್ನೋದು ಪ್ರಶ್ನೆ. ಎರಡಿರುತ್ತೆ. ಒಂದು, AC ರೂಮಲ್ಲಿ ಕೂತು ಕೆಲಸ ಮಾಡುವಾಗ ನಾವು ಅಷ್ಟು ಜಾಸ್ತಿ ನೀರು ಕುಡಿದ್ರೆ ಏನಾಗುತ್ತೆ? ಬೆವರಲ್ಲ. ನಾವು ಈಗ ಹೊರಗಡೆ ಕೂತಾಗ ಬಿಸಿಲು ಎಷ್ಟೇ ಜಾಸ್ತಿ ಇರಲಿ ಕಡಿಮೆ ಇರಲಿ, ಒಂದು ಸ್ವಲ್ಪ ಮಟ್ಟಿನ ಬೆವರುವಿಕೆ ನಿರಂತರ ನಡೀತಿರುತ್ತೆ, ನಮಗೆ ಕಾಣಿಸಲ್ಲ, ಆದರೆ ಸ್ವಲ್ಪ ಬೆವರುವಿಕೆ ನಡೀತಾನೇ ಇರುತ್ತೆ, ನಮ್ಮ ಚರ್ಮದಲ್ಲಿ ನಡೀತಿರುತ್ತೆ. AC ರೂಮ್ನಲ್ಲಿ ಅದು ನಡೆಯಲ್ಲ, AC ಕೂತಾಗ ಅದು ನಡೆಯಲ್ಲ. ಆವಾಗ ಏನಾಗುತ್ತೆ, ನಾವು ಜಾಸ್ತಿ ನೀರು ಕುಡಿದಾಗ ಏನಾಗುತ್ತೆ, ನಮ್ಮ ಕಿಡ್ನಿಯ ಮೇಲೆ, ಮೂತ್ರಜನಕಾಂಗದ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ, ಅದು ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ. ಅದರಿಂದ ಬೇರೆ ಸಮಸ್ಯೆಗಳು ಮತ್ತೆ ಇರುತ್ತೆ, ಅದು ಬೇರೆ. ಎಲ್ಲ ಒಂದಕ್ಕೊಂದು ರಿಲೇಟೆಡ್. ನಿಮಗೆ ಈ ಸಮಸ್ಯೆಗಳು ಇದೆಲ್ಲ ಹೇಗೆ ಅಂದರೆ, ಒಂದು ಸಣ್ಣ ಸಮಸ್ಯೆ ಶುರುವಾಯಿತು, ನೀವು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಲ್ಲ ಅಂದರೆ ಅದು ಒಂದರಿಂದ ಒಂದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇಡೀ ದೇಹ ಒಂದಕ್ಕೊಂದು ಸಂಬಂಧಪಟ್ಟು, ನನ್ನ ಕಿಡ್ನಿ ಬೇರೆ ಅಲ್ಲ, ನನ್ನ ಬ್ಲ್ಯಾಡರ್ ಬೇರೆ ಅಲ್ಲ, ನನ್ನ ಹಾರ್ಟ್ ಬೇರೆ ಅಲ್ಲ, ನನ್ನ ಲಿವರ್ ಬೇರೆ ಅಲ್ಲ, ಎಲ್ಲ ಒಂದಕ್ಕೊಂದು ರಿಲೇಟೆಡ್, ಸಂಬಂಧಪಟ್ಟಂಥದ್ದು. ಹಾಗಾಗಿ ಒಂದು ಕಡೆ ಸಮಸ್ಯೆ ಶುರುವಾದರೆ ಇನ್ನೊಂದು ಕಡೆಗೆ ಎಲ್ಲೋ ಒಂದು ರೀತಿಯಲ್ಲಿ ತಲುಪತ್ತೆ. ಹಾಗಾಗಿ ಅತಿಯಾದ ನೀರು ಕುಡಿಬಾರ್ದು. ಅಕಸ್ಮಾತ್ ಅಷ್ಟು ಕುಡಿದ್ರೆ ಅಷ್ಟು ಯೂರಿನ್ ಪಾಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನೀರು ಜಾಸ್ತಿ ಕುಡ್ದಿದ್ದೀರಾ, ಹೋಗಲೇಬೇಕು. ಇನ್ನು ಕೆಲವೊಂದು ಸಂದರ್ಭಗಳಿರುತ್ತೆ, ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಏನು ಹೇಳಿದೆ, ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಆವಾಗ ಅವ್ರಿಗೆ ಬ್ಲ್ಯಾಡರ್ ತುಂಬಿರಲ್ಲ, ಮೂತ್ರಕೋಶದಲ್ಲಿ ಪೂರ್ತಿ ತುಂಬಿರಲ್ಲ, ಸ್ವಲ್ಪ ತುಂಬಿದ ತಕ್ಷಣ ಹೋಗಬೇಕು ಅಂತ ಅರ್ಜಿ ಶುರುವಾಗುತ್ತೆ. ಆವಾಗಲೂ ತುಂಬ ಸಲ ಹೋದಾಗ ಮೂತ್ರದ ಪ್ರಮಾಣ ತುಂಬ ಕಡಿಮೆ ಇರುತ್ತೆ, ಅದು ಒಂದು ಸಮಸ್ಯೆ. ಆವಾಗ ಅದಕ್ಕೆ ನಾವು ಚಿಕಿತ್ಸೆ ತಗೋಬೇಕಾಗತ್ತೆ. ಅಂದ್ರೆ ಇದು ಚಿಕಿತ್ಸೆ ಪಡೆಯುವಂತ ಸಮಸ್ಯೆನ ಈ ತರ ಆದ್ರೆ, ಅಂದ್ರೆ ಮೂತ್ರ ವಿಸರ್ಜನೆಯ ಪ್ರಮಾಣ ಕಡಿಮೆ ಇದ್ದಾಗ ಮತ್ತೆ ಯೂರಿನ್ ಇನ್ಫೆಕ್ಷನ್ ಆದಾಗ್ಲೂ ಅದೇ ಆಗುತ್ತೆ. ಯೂರಿನ್ ಇನ್ಫೆಕ್ಷನ್ ಇದ್ದಾಗ್ಲೂ ಆಗಾಗ ಹೋಗ್ಬೇಕು ಅನ್ಸುತ್ತೆ. ಹೋದಾಗ ಬರೀ 5 ml 10 ml, ಕೆಲವೊಂದ್ಸಲ 1 ಡ್ರಾಪ್ 2 ಡ್ರಾಪ್ ಅಷ್ಟೇ ಯೂರಿನ್ ಪಾಸ್ ಆಗುತ್ತೆ. ಆಗ ಅದಕ್ಕೆ ಇನ್ಫೆಕ್ಷನ್ ಆದ್ರೆ ಸಾಮಾನ್ಯ ಎಲ್ಲರೂ ಚಿಕಿತ್ಸೆ ತಗೋತಾರೆ. ಬಟ್ ಬೇರೆ ಸಮಸ್ಯೆಗಳಾದಾಗ ದಿನಕ್ಕೆ 15 ಸಲ 20 ಸಲ ಹೋಗ್ಬೇಕು ಅಂತ ಅನ್ಸೋದು. ಅದು ಮೂತ್ರದ ಸೋಂಕು ಮಾತ್ರ ಅಂತ ಅಲ್ಲ,
ಪೆಲ್ವಿಸ್ನಲ್ಲಿ ನಮ್ಮ ಕಿಬ್ಬೊಟ್ಟೆ ಭಾಗದಲ್ಲಿ ಯಾವ್ದಾದ್ರು ಸೋಂಕಾದರೆ, ಮುಟ್ಟೆಗೆ ಸಂಬಂಧಪಟ್ಟ ಯಾವ್ದಾದ್ರು ಸಮಸ್ಯೆಗಳಿದ್ರೆ, ಅಥವಾ ಮಲವಿಸರ್ಜನೆಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ರೆ ಆಗ್ಲೂ ಆಗತ್ತೆ. ಅಥವಾ ಇನ್ನೊಂದು ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್, ಅದು ಪ್ರೆಗ್ನೆನ್ಸಿಯಲ್ಲಿ ಆಗಾಗ ಹೋಗಬೇಕು ಅಂತ ಅನ್ಸೋದು ನಾರ್ಮಲ್. ಯಾಕಂದ್ರೆ ಬ್ಲಾಡರ್ನ ಕೆಪಾಸಿಟಿ ಕಡಿಮೆ ಆಗಿರುತ್ತೆ. ಓಕೆ. ಯಾಕಂದ್ರೆ ಮಗು ಬೆಳೀತಿದ್ದ ಹಾಗೆ ಹೊಟ್ಟೆ ಒಳಗಡೆ ಬೇರೆ ಏನಕ್ಕೂ ಜಾಗನೇ ಇರಲ್ಲ, ಬ್ಲಾಡರ್ ಇಷ್ಟೇ ಜಾಗ ಇರುತ್ತೆ. ಸೊ ಅದು ಬೇಗ ತುಂಬಿಬಿಡುತ್ತೆ. ಸೊ ಆವಾಗ ಅದು ನಾರ್ಮಲ್, ಅವಾಗ ಅದನ್ನು ಅಬ್ನಾರ್ಮಲ್ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಉಳಿದ ಸಂದರ್ಭಗಳಲ್ಲಿ ನಿಮಗೆ 8 ರಿಂದ 10 ಸಲ ನೀವು ಎಷ್ಟು ನೀರು ಕುಡಿತೀರಾ ಅನ್ನೋದ್ರ ಮೇಲೆ, ಒಂದು ದಿನಕ್ಕೆ 4 ರಿಂದ 5 ಸಲ, 4 ಸಲ ಅಂತೂ ಮಿನಿಮಮ್, ಒಂದು 10 ಸಲ ತನಕನೂ ಇಟ್ಸ್ ನಾರ್ಮಲ್, ಡಿಪೆಂಡಿಂಗ್ ಆನ್ ಹೌ ಮಚ್ ವಾಟರ್ ಯು ಆರ್ ಕನ್ಸ್ಯೂಮಿಂಗ್, ಫ್ಲೂಯಿಡ್ಸ್ ಎಷ್ಟು ಇಂಟೇಕ್ ಇದೆ ಅನ್ನೋದ್ರ ಮೇಲೆ. ಅದಕ್ಕಿಂತ ಜಾಸ್ತಿ ಆಗ್ತಿದೆ, 15 ಸಲ ಹೋಗ್ತಿದ್ದೀನಿ, 20 ಸಲ ಹೋಗ್ತಿದ್ದೀನಿ ಅಂದರೆ, ಅಥವಾ ತುಂಬ ಕಡಿಮೆ ಹೋಗ್ತಿದ್ದೀನಿ ಅಂದರೆ, ನಿಮಗೆ ಆ ಸಂದರ್ಭದಲ್ಲಿ ಅಬ್ನಾರ್ಮಲ್ ಅಂತ ಅನ್ನಿಸ್ದೇ ಇರ್ಬೋದು, ಸಮಸ್ಯೆ ಇದೆ ಅಂತ, ಬಟ್ ದೀರ್ಘಕಾಲದಲ್ಲಿ ಸಮಸ್ಯೆಗಳಾಗುತ್ತೆ. ಬಟ್ ನೀವೀಗ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಥರ ಜಾಸ್ತಿ ಹೋಗೋಂಥ ಸಾಧ್ಯತೆ ಇದೆ ಅಂತ ಹೇಳಿದ್ರಿ. ನಾನೊಂದು ಕೆಲವರು ಮಾತಾಡಿರೋದು ಕೇಳಿದ್ದು, ಶುಗರ್ ಇದ್ರೂ ಕೂಡ ಜಾಸ್ತಿ ಸಲ ಹೋಗೋಕ್ಕಿರುತ್ತೆ ಅಂತ. ಶುಗರ್ ಇದ್ದಾಗಲೂ ಆಗುತ್ತೆ. ಡಯಾಬಿಟೀಸಲ್ಲಿ ಇದು ಒನ್ ಆಫ್ ದಿ ಸಿಂಪ್ಟಮ್ಸ್. ಓಕೆ. ಆಗಾಗ ಬಾಯಾರಿಕೆ ಆಗೋದು, ಆಗಾಗ ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ಸೋದು, ಆಗಾಗ ಹಶ್ವಾಗೋದು, ಅದು ಡಯಾಬಿಟೀಸ್ನ ಸಿಂಪ್ಟಮ್. ಸೊ ಅದಿದ್ರೆ ಅದು ಒಂದು ಕಾರಣ ಇರ್ಬೋದು, ಅದು ಕೂಡ ಕಾರಣ ಇರ್ಬೋದು. ಅಥವಾ ಹೊಟ್ಟೆಯಲ್ಲಿ ಏನಾದ್ರು ಗಡ್ಡೆ ಬೆಳೆದಿದ್ರೆ ಆವಾಗ ಬ್ಲಾಡರ್ನ ಏನು ಅಲ್ಲಿ ಕಿಬ್ಬೊಟ್ಟೆಯಲ್ಲಿ ಜಾಗ ಇರಲ್ಲ, ಓವರಿ ಮೇಲೆ ಗರ್ಭಕೋಶದಲ್ಲಿ ಗಡ್ಡೆ ಬೆಳೆದಿರುತ್ತೆ, ಕೆಲವರಿಗೆ ಸಿಸ್ಟ್ ದೊಡ್ಡದಾಗಿರುತ್ತೆ, ಆವಾಗ ಕೂಡ ಈ ಸಮಸ್ಯೆಗಳು ಬರುತ್ತೆ. ಆವಾಗ ಅದು ಯುರಿನಿನ ಸಮಸ್ಯೆ ಅಲ್ಲ, ಅಥವಾ ಅದು ಬ್ಲ್ಯಾಡರಿಗೆ ಯುರಿನ್ ಫಾರ್ಮೇಷನ್, ಕಿಡ್ನಿ ಅದಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಆ ಗಡ್ಡೆ ಏನು ಬೆಳೆದಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆ. ಓಕೆ. ಅದು ಯಾಕಂದ್ರೆ ದೊಡ್ಡದಾಗಿ ಬೆಳೆದಿರತ್ತಲ್ಲ, ಆ ಬ್ಲ್ಯಾಡರ್ ಮೇಲೆ ಕೂತ್ಕೊಳ್ಳುತ್ತೆ, ಅದು ಪ್ರೆಷರ್ ಕೊಡುತ್ತೆ. ಆವಾಗ ಸಿಸ್ಟ್ ಅಥವಾ ಗಡ್ಡೆ ಏನಿದೆ ಅದನ್ನು ಕ್ಲಿಯರ್ ಮಾಡಿದ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಸೊ ಹಾಗಂದ್ರೆ ಮುಖ್ಯವಾಗಿ ನಮ್ಮ ದೇಹ ಏನು ಹೇಳುತ್ತೋ ಅದನ್ನು ಕೇಳ್ಕೊಂಡು ಅದರ ಥರ ಮಾಡ್ಕೊಂಡು ಹೋದರೆ ಮೇ ಬಿ ಹೆಲ್ತ್ ಕರೆಕ್ಟ್ ಆಗಿರುತ್ತೆ ಅಂತ. ಬಟ್ ಆ ಥರ ಕೇಳ್ಕೊಂಡು ಹೋದರೂ ಕೂಡ ಕೇಳದೇ ಇದ್ದರೆ, ಈಗ ಸರಿ ನಾನು ಹಿಂಗೆ ಮಾಡ್ತೀನಿ, ಇದನ್ನೇ ಕಂಟಿನ್ಯೂ ಮಾಡ್ತೀನಿ, ನನಗೆ ಒಂದೇ ಸಲ ಹೋಗಬೇಕು ಅಂತ ಅನಿಸುತ್ತೆ, ಅಷ್ಟೇ ಹೋಗ್ತೀನಿ ಅಂದರೆ ಮೇ ಬಿ ಅವರ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಫ್ಯೂಚರಲ್ಲಿ. ಹಾಂ, ಕಿಡ್ನಿಗೆ ಎಫೆಕ್ಟ್ ಆಗ್ಬೋದು, ಯೂರಿನರಿ ಬ್ಲ್ಯಾಡರ್ನಲ್ಲಿ ಸಮಸ್ಯೆ ಬರ್ಬೋದು, ಸೋಂಕುಗಳು ರಿಪೀಟೆಡ್ ಆಗಿ ಆಗ್ಬೋದು, ಇಮ್ಯುನಿಟಿ ಲೋ ಆಗ್ಬೋದು ಅವಾಗ, ಮತ್ತು ಹೆಣ್ಮಕ್ಳಿಗೆ ಗರ್ಭಕೋಶದ ಸಮಸ್ಯೆ ಆಗ್ಬೋದು, ಗಂಡಸರಲ್ಲಿ ಪ್ರಾಸ್ಟೇಟ್ ಸಮಸ್ಯೆಗಳು ಬರ್ಬೋದು. ಕಂಟ್ರೋಲ್ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ರೆಗ್ಯುಲರ್ ಆಗಿ ಮಾಡಿದ್ರೆ ಇಂಥ ಸಮಸ್ಯೆಗಳಾದಾಗ ಈಗ ಒಂದು ಈ ಥರ ಜನರಿಗೆ ಹೇಳೋದಂದ್ರೆ, ಸರಿ ಈಗ ನೀವು ಅವ್ರಿಗೆ ಹೇಗೆ ಬೇಕೋ ಹಾಗೆ ಇರಬೇಕಾಗುತ್ತೆ, ಬಟ್ ಅದನ್ನು ಕಂಟ್ರೋಲ್ ಮಾಡೋದು ಕೂಡ ತಪ್ಪು, ಅಥವಾ ಕಂಟ್ರೋಲ್ ಮಾಡದೇನೆ ಜಾಸ್ತಿ ಸಲ ಹೋಗೋದು ಕೂಡ ತಪ್ಪು. ಈಗ ಒಂದು ಫೈನಲ್ ಕನ್ಕ್ಲೂಷನ್, ಅವ್ರಿಗೂ ಕನ್ಫ್ಯೂಷನ್ ಆಗಬಾರ್ದು, ಒಂದು ಹೀಗಿದ್ರೆ ಹೀಗಿರಬೇಕು. ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನ್ನಿಸಿದಾಗ ಹೋಗಿ, ತುಂಬ ಹೊತ್ತು ಕಂಟ್ರೋಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವತ್ತೋ ಒಂದು ದಿನ ಅನಿವಾರ್ಯತೆ, ಎಲ್ಲೂ ವಾಶ್ರೂಮ್ ಸಿಕ್ಕಿಲ್ಲ, ಕಂಟ್ರೋಲ್ ಮಾಡಿಕೊಂಡೇ ಸರಿ. ಬಟ್ ರೆಗ್ಯುಲರ್ ಆಗಿ ಈ ಹ್ಯಾಬಿಟನ್ನು ಮಾಡೋಕ್ಕೆ ಖಂಡಿತ ಹೋಗಬೇಡಿ. ಎಲ್ಲಿ ಸಿಗತ್ತೆ ಅವಕಾಶ ನಿಮಗೆ, ಎಲ್ಲಿ ಪೆಟ್ರೋಲ್ ಬಂಕಲ್ಲಿ ಸಿಗತ್ತಾ, ಹತ್ತಿರ ಇಲ್ಲ, ತೀರಾ ಏನು, ಈಗ ಯಾವುದೇ ರೆಸ್ಟೋರೆಂಟಲ್ಲಿ ಅಥವಾ ಎಲ್ಲೇ ಆದರೂ ವಾಶ್ರೂಮಿಗೆ ಹೋಗ್ತೀನಿ ಅಂದರೆ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಹೌದು, ಅದು ರೂಲ್ಸ್ ಇದೆ. ಎಸ್ಪೆಷಲಿ ಫಾರ್ ವಿಮೆನ್, ಮಹಿಳೆಯರಿಗೆ ಎಲ್ಲೋ ಮಾಡಲೇಬೇಕು, ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಕೆಲವೊಂದು ಕಡೆ ದುಡ್ಡು ತಗೋತಾರೆ, ಅದು ನಮ್ಮ ಕೈಯಲ್ಲಿ ಇಲ್ಲ, ಯಾಕೆಂದರೆ ಅದು ದೊಡ್ಡ ಸಮಸ್ಯೆ. ಕೆಲವೊಂದು ಕಡೆ 5 ರೂಪಾಯಿ ಇರುತ್ತೆ, ಕೆಲವೊಂದು ಕಡೆ 10 ರೂಪಾಯಿ ನಾನು ಕೊಡಲ್ಲ ಅಂತ ಹೇಳ್ಕೊಂಡು ಕೂತ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಸೊ ಅದು ಸಮಸ್ಯೆ ಅಂತ ಅನ್ಸಿದ್ರೆ ಅದಕ್ಕೆ ಬೇರೆ ರೀತಿ ಹ್ಯಾಂಡಲ್ ಮಾಡಬೇಕು. ಅದು ಈ ರೀತಿ ನಾನು ಹೋಗದೆ ಕೂತ್ಕೋತೀನಿ ಅನ್ನೋದು ಅದಕ್ಕೆ ಪರಿಹಾರ ಅಲ್ಲ. ಹೌದು. ಸೊ ಸಾಧ್ಯ ಆದಷ್ಟು ಎಲ್ಲಿ ಸಿಗತ್ತೆ ಹೋಗಿ. ಇನ್ನು ಹೈಜೀನ್ ಮೇಂಟೈನ್ ಮಾಡ್ಕೊಳ್ಳಿ. ಆ ಸಮಯದಲ್ಲಿ ಕೆಲವೊಂದು ಟಾಯ್ಲೆಟ್ ಕ್ಲೀನ್ ಇರಲ್ಲ, ಸಾಧ್ಯ ಆದಷ್ಟು ನಾವು ಟಿಶ್ಯೂ ಪೇಪರ್ ನಮ್ಮದೇ ತಗೊಂಡು ಹೋಗ್ಬೋದು. ಸಾಧ್ಯ ಆದರೆ ನೀರನ್ನು ನಾವೇ ತಗೊಂಡು ಹೋಗೋವಂಥ ವ್ಯವಸ್ಥೆಗಳನ್ನು ಮಾಡ್ಕೋಬೋದು. ಈಗ ಒಂದು ಹೊಸ ಡಿವೈಸ್ ಬಂದಿದೆ, ನಾನು ಇತ್ತೀಚೆಗೆ ನೋಡಿದೆ ಅದ್ರ ಬಗ್ಗೆ, ನಾನು ಇಂಟರ್ನೆಟ್ಟಲ್ಲಿ ಹೀಗೆ ನೋಡಿದೆ. ಅದ್ರ ಹೆಸರು ಮರ್ತೋಯ್ತು ನನಗೆ. ಈ ಜೆಟ್ ವಾಶ್ ಥರದ್ದೇ ಒಂದು ಡಿವೈಸ್ ಬಂದಿದೆ. ಬಾಟಲ್ ಇರುತ್ತೆ, ಬಾಟಲ್ಗೆ ಅಟ್ಯಾಚ್ಡು ಸ್ಪ್ರೇಯರ್ ಇರುತ್ತೆ. ಹೌದು ಹೌದು. ಸೊ ಟ್ರಾವೆಲ್ ಮಾಡುವಾಗ ಇದನ್ನೆಲ್ಲ ಬಳಸಬಹುದು ನಾವು. ತೀರಾ ಇತ್ತೀಚೆಗೆ ನೋಡಿದೆ ನಾನು, ರೀಸೆಂಟಾಗಿ ಬಂದಿರೋದು. ಹೌದು. ಸೊ ಅದು ಪ್ರಯಾಣದಲ್ಲಿ ತುಂಬ ಸಹಾಯ ಆಗ್ಬೋದು. ಆವಾಗ ನಾವು ಹೊರಗಡೆ ನೀರನ್ನು ಬಳಸಬೇಕು ಅಂತ ಇಲ್ಲ. ಅಂಥ ಸಂದರ್ಭಗಳು ಬಂದಾಗ ನಾವೇ ನೀರು ತಗೊಂಡು ಹೋಗಿ ಅದನ್ನೇ ಬಳಸ್ಕೋಬಹುದು. ಸೊ ಇಂಥ ಪ್ರಾಡಕ್ಟ್ಸ್ಗಳನ್ನ ಅಥವಾ ವೆಟ್ ವೈಪ್ಸನ್ನ ಟು ಸಮ್ ಎಕ್ಸ್ಟೆಂಟ್ ನಾವು ಬಳಸಬಹುದು. ಯಾಕೆಂದರೆ ಆ ವೈಪ್ಸಲ್ಲಿ ಮತ್ತು ಅದರಲ್ಲಿ ಒಂದಷ್ಟು ಬೇರೆ ರಾಸಾಯನಿಕಗಳು ಎಲ್ಲ ಹಾಗಿರ್ತಾರೆ, ಫ್ರಾಗ್ರೆನ್ಸ್ ಎಲ್ಲ, ಹಾಗಾಗಿ ರೆಗ್ಯುಲರ್ ಯೂಸೇಜಿಗೆ ಅಷ್ಟೊಂದೇನು ಒಳ್ಳೆಯದಲ್ಲ. ಬಟ್ ಅನಿವಾರ್ಯ ಇದ್ದಾಗ ಖಂಡಿತವಾಗ್ಲೂ ಯೂಸ್ ಮಾಡ್ಕೋಬಹುದು.
ಎಸ್, ಇದೊಂದು ವಿಚಾರದ ಬಗ್ಗೆ ಅದು ಡೌಟ್ಸ್ ಏನಿತ್ತು ಅದು ನಿಜವಾಗ್ಲೂ ನೀವು ಕ್ಲಿಯರ್ ಮಾಡಿದ್ರಿ. ಯಾಕಂದರೆ ಮುಖ್ಯವಾಗಿ ಅದು ಕಾಮನ್ ಅಂದ್ಕೊಂಡಿದ್ರೆ ಅದು ಕಾಮನ್ ಅಲ್ಲ, ಅದೇ ನಾರ್ಮಲ್ ಅಂದ್ಕೊಂಡಿದ್ರೆ ಅದು ನಾರ್ಮಲ್ ಅಲ್ಲ, ಅದು ಅಬ್ನಾರ್ಮಲ್ ಆ್ಯಕ್ಚುಲಿ. ಅದನ್ನೆಲ್ಲರೂ ಗಮನದಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.